ದಾವೀದನು ತನ್ನ ಅಣ್ಣ ತಮ್ಮಂದರ ದೃಷ್ಟಿಯಲ್ಲಿ ಆತನು ನಿರ್ಲಕ್ಷಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. ನಾವು ನೋಡ್ತೇವೆ 7 ಜನರೆಲ್ಲರನ್ನು ಕೂಡ ಕರೆದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದಾವೀದನು ಸಮುವೇಲನು ಕೇಳೋ ತನಕ ದಾವೀದನನ್ನು ಏನು ಮಾಡಲಿಲ್ಲ, ಕರೆಸಲಿಲ್ಲಪ್ಪ ಅಂತಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಆ ಮನೆಯಲ್ಲಿ, ಆ ಕುಟುಂಬದಲ್ಲಿ ದಾವೀದನು ಎದಕ್ಕೆ ಗುರಿಯಾಗಿದ್ದನ್ರಿ? ಆತನು ಎದಕ್ಕೆ ಗುರಿಯಾಗಿದ್ದನ? ನಿರ್ಲಕ್ಷ್ಯಗೆ ಆತನು ಗುರಿಯಾಗಿದ್ದನ ಮನೆಯಲ್ಲಿ. ಸೊ ಇವತ್ತಿನ ನಮ್ಮ ಅಂಶ ಏನಪ್ಪ ಅಂತಂದರೆ, ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂತಂದರೆ, ದೇವರು ಕೊಟ್ಟಂಥ ಕ್ಲುಪ್ತವಾದಂಥ ಸಮಯದಲ್ಲಿ ಇವತ್ತು ನಾವು ದೇವರ ವಾಕ್ಯವನ್ನು ನೋಡ್ಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಒಂದು ಅಂಶ ಏನಪ್ಪ ಅಂತಂದರೆ ನಿರ್ಲಕ್ಷ್ಯ ಅಂತಕ್ಕಂಥ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ವಿಷಯದಲ್ರಿ? ನಿರ್ಲಕ್ಷ್ಯ ಮತ್ತು ಅಲಕ್ಷ್ಯ ಅಂತಕ್ಕಂಥ ಒಂದು ವಿಷಯದಲ್ಲಿ ನಾವು ಇವತ್ತು ಧ್ಯಾನ ಮಾಡೋಣ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಸಹೋದರ, ಪ್ರತಿಯೊಬ್ಬ ಸಹೋದರಿ, ಪ್ರತಿಯೊಬ್ಬ ವ್ಯಕ್ತಿ ನಾವು ನೋಡ್ತೇವೆ ಇವತ್ತು ಏನು ಆಸೆ ಪಡ್ತಾರಪ್ಪ ಅಂತಂದರೆ, ನಾವು ಎಲ್ಲರೂ ಏನು ಆಸೆ ಪಡ್ತೀವಪ್ಪ ಅಂತಂದರೆ, ನಾವು ಎಲ್ಲರ ದೃಷ್ಟಿಯಲ್ಲಿ ಇರಬೇಕೆಂಬುದಾಗಿ ನಾವು ಆಸೆ ಪಡ್ತೀವಿ. ಎಲ್ಲರ ದೃಷ್ಟಿಯಲ್ಲಿ ನಾವು ಇರಬೇಕು, ಎಲ್ಲದರಲ್ಲಿ ನಾವಿರಬೇಕು, ಎಲ್ಲದರಲ್ಲಿ ನಮ್ಮ ಹೆಸರಿರಬೇಕು, ಎಲ್ಲರ ದೃಷ್ಟಿಯಲ್ಲಿ ನಾವು ಕಾಣಬೇಕಂತೇಳಿ ನಾನಾ ಪ್ರಯತ್ನಗಳನ್ನು ಇಲ್ಲಿ ಲೋಕದಲ್ಲಿ ನಾವು ಮಾಡ್ತಾ ಇರ್ತೀವಿ. ಉದಾಹರಣೆಗೆ, ಒಂದು ಮದುವೆ ಕಾರ್ಡಲ್ಲಿ ಒಬ್ಬರು ಹೆಸರು ಹಾಕ್ಲಿಲ್ಲಪ್ಪ ಅಂತಂದರೆ ಅವ್ರಿಗೆ ಬಹಳ ನೋವಾಗ್ತದೆ. ಅವ್ರ ಹೆಸರು ಹಾಕ್ಯಾರ, ನಮ್ಮ ಹೆಸರು ಏನು ಮಾಡಿಲ್ಲ, ಅವರು ಹಾಕಿಲ್ಲ ಅಂಥೇಳಿ ಎಷ್ಟೋ ಸಲ ಏನಾಗ್ತದಪ್ಪ ಅಂತಂದರೆ, ನಮ್ಮ ಬಂಧುಗಳ ಮಧ್ಯದಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಾವು ನೋಡ್ತಿದ್ದೇವೆ, ನಾವು ಏನು ಆಸೆ ಪಡ್ತೀವಪ್ಪ ಅಂತಂದರೆ ನಮ್ಮನ್ನೆಲ್ಲರೂ ಗಮನಿಸಬೇಕು, ನಮ್ಮನ್ನೆಲ್ಲರೂ ದೃಷ್ಟಿಸಬೇಕು, ನಮ್ಮಲ್ಲೆಲ್ಲರೂ ನೋಡಬೇಕು, ನಾವೆಲ್ಲರ ದೃಷ್ಟಿಯಲ್ಲಿ ಇರಬೇಕು ಅಂತೇಳಿ ನಾವು ಪಡಬಾರದ ಪ್ರಯತ್ನಗಳನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಾವು ಎಷ್ಟೋ ಹಾತೊರಿತೀವಿ. ಆದರೆ ನಾವು ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿರುವಂಥ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಮನುಷ್ಯರ ದೃಷ್ಟಿಯಲ್ಲಿ ನಾವು ಇರಬೇಕು, ಮನುಷ್ಯರ ದೃಷ್ಟಿಯಲ್ಲಿ ನಾವು ಬೀಳಬೇಕು, ಮತ್ತು ಮನುಷ್ಯರಿಂದ ನಮಗೆ ನಾವು ನೋಡ್ತೇವೆ ಮೆಚ್ಚುಗೆ ಬರಬೇಕೆಂಬುದಾಗಿ ನಾವು ಅನೇಕ ಪ್ರಯತ್ನಗಳನ್ನೇ ಲೋಕದಲ್ಲಿ ಮಾಡ್ತೇವೆ. ಆದರೂ ಕೂಡ ನಾವು ನೋಡ್ತಿದ್ದೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರು ಮತ್ತು ದೇವರ ಮಕ್ಕಳ ವಿಷಯದಲ್ಲಿ ಬರುವಂಥ ಸಂದರ್ಭದಲ್ಲಿ, ದೇವ ಜನಾಂಗದ ವಿಷಯದಲ್ಲಿ ಬರುವಂಥ ಸಂದರ್ಭದಲ್ಲಿ, ದೇವರು ತನ್ನ ಆರಿಸಿಕೊಂಡಿರುವಂಥ ಪ್ರಜೆಗಳ ಪಕ್ಷದಲ್ಲಿ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರ ಒಂದು ಮನಸ್ಥಿತಿ ಏನಪ್ಪ ಅಂತಂದರೆ, ದೇವರ ಒಂದು ಹೃದಯ ಏನಪ್ಪ ಅಂತಂದರೆ, ದೇವರು ಯಾರನ್ನು ಆತನು ಲಕ್ಷಿಸ್ತಾನಪ್ಪ ಅಂತಂದರೆ, ದೇವರು ಯಾರನ್ನು ಆತನು ಹೆಚ್ಚಾಗಿ ಆತನು ಪ್ರೀತಿ ಮಾಡ್ತಾನಪ್ಪ ಅಂತಂದರೆ, ಈ ಲೋಕದಲ್ಲಿ ನಾವು ನೋಡ್ತಿದ್ದೇವೆ ದೇವರು ಹೆಚ್ಚಾಗಿ ಯಾರನ್ನು ಗಮನಿಸ್ತಾನೆ, ಹೆಚ್ಚಾಗಿ ಯಾರನ್ನು ಪ್ರೀತಿಸ್ತಾನೆ, ಹೆಚ್ಚಾಗಿ ದೇವರನ್ನ ಯಾರನ್ನು ಗಮನಿಸ್ತಾನಪ್ಪ ಅಂತಂದರೆ ಹೇಟೆಡ್ ಪೀಪಲ್ಗಳನ್ನು ದೇವರು ಹೆಚ್ಚಾಗಿ ಆತನ ಗಮನಿಸ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರು ತಿರಸ್ಕರಿಸಲ್ಪಟ್ಟಂಥವ್ರಾಗಿದ್ದಾರೋ, ಯಾರು ಅಲಕ್ಷ್ಯ ಮಾಡಲ್ಪಟ್ಟಂಥವ್ರಾಗಿದ್ದಾರೋ, ಯಾರ ಗಣನೆಯಲ್ಲಿ ಇಲ್ಲದಂಥವರಾಗಿ ಅವರು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೋ ಅಂಥವ್ರು ಮಾತ್ರ ದೇವರ ದೃಷ್ಟಿಯಲ್ಲಿ ಕೇಂದ್ರೀಕೃತವಾಗಿರ್ತಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಉದಾಹರಣೆಗಾಗಿ ನಾವು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನು ಅಧಿಕಾರಿಗಳ ಹತ್ರ ಆತನು ಹೋಗಲಿಲ್ಲ, ಆತನು ಜ್ಞಾನಿಗಳ ಹತ್ರ ಆತನು ಹೋಗಲಿಲ್ಲ, ಆತನು ಸಾಮರ್ಥ್ಯವುಳ್ಳವರ ಹತ್ರ ಆತನು ಹೋಗಲಿಲ್ಲ. ಆತನು ಈ ಲೋಕಕ್ಕೆ ಬಂದ ಮೇಲೆ ಆತನು ಎಲ್ಲಿ ಆತನು ಹೋದನಪ್ಪ ಅಂತಂದರೆ, ಯಾರ ಮಧ್ಯದಲ್ಲಿ ಆತನು ತನ್ನ ಒಂದು ಸೇವೆಯನ್ನು ಆತನು ಪ್ರಾರಂಭ ಮಾಡಿದನಪ್ಪ ಅಂತಂದರೆ ಪಾಪಿಗಳ ಮಧ್ಯದಲ್ಲಿ ಆತನು ವಾಸ ಮಾಡೋದಕ್ಕೋಸ್ಕರವಾಗಿ ಆತನು ಇಷ್ಟಪಟ್ಟನೆ ಎಂಬುದಾಗಿ ನೋಡ್ತೇವೆ. ಯಾವುದೇ ವಿದ್ಯೆ ಇಲ್ಲದಂಥ ಒಂದು ಜನರ ಜೊತೆ ಆತನ ಸಂಬಂಧವನ್ನು ಬೆಳೆಸಲು ಆತನು ಇಷ್ಟಪಟ್ಟನೆ ಎಂಬುದಾಗಿ ನಾವು ನೋಡ್ತೇವೆ. ಯಾವ ಗಣನೆಗೆ ಬಾರದಂಥ ಈ ಲೋಕವು ತಿರಸ್ಕರಿಸಲ್ಪಟ್ಟಂಥ ಜನರೊಂದಿಗೆ ಯೇಸು ಕ್ರಿಸ್ತನು ಹೆಚ್ಚು ಸಮಯವನ್ನು ಕಳೆದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತೇಳಿ. ಹಾಗಾದರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ಒಂದನ್ನು ಖಚಿತವಾಗಿ ಇವತ್ತು ನಾವು ತಿಳ್ಕೊಳ್ಬೇಕು. ಇವತ್ತು ದೇವರ ದೃಷ್ಟಿಯಲ್ಲಿ ಯಾರು ಬೀಳ್ತಾರಪ್ಪ ಅಂತಂದರೆ, ದೇವರ ದೃಷ್ಟಿಯಲ್ಲಿ ಯಾರು ಕೇಂದ್ರೀಕರಿಸ್ತಾರಪ್ಪ ಅಂತಂದರೆ, ದೇವರು ಯಾರ ಮೇಲೆ ತನ್ನ ದೃಷ್ಟಿಯನ್ನು ಪ್ರಸರಿಸ್ತಾನಪ್ಪ ಅಂತಂದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡ್ತೇವೆ ಯಾರು ತಿರಸ್ಕಾರಕ್ಕೆ ಒಳಗಾಗಿದ್ದಾರೋ, ಯಾರು ಅಲಕ್ಷ್ಯಕ್ಕೆ ಒಳಗಾಗಿದ್ದಾರೋ ಅವರ ಮೇಲೆ ಹೆಚ್ಚಿನ ದೃಷ್ಟಿ ದೇವರದು ಇರ್ತದೆ ಎಂಬುದಾಗಿ ಈ ಆರಾಧನೆ ಕೂಡಿಕೆಗೆ ಬಂದಿರುವಂಥ ಪ್ರತಿಯೊಬ್ಬ ವಿಶ್ವಾಸಿಗಳು ತಿಳ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ನಾವು
ಬಹಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕೇನಪ್ಪ ಅಂತಂದ್ರೆ, ದೇವರು ತಿರಸ್ಕರಿಸಲ್ಪಟ್ಟಂತ ಜನರನ್ನು ಗಮನಿಸ್ತಾನಪ್ಪ ಅಂತಂದ್ರೆ, ದೇವರು ಅಲಕ್ಷ್ಯ ಮಾಡಿದಂಥ ಜನರಿನ ಮೇಲೆ ಆತನ ದೃಷ್ಟಿ ಹಾಯಿಸ್ತಾನಪ್ಪ ಅಂತಂದ್ರೆ, ಇವತ್ತು ನಾವು ಏನನ್ನು ಕೋರ್ಕೊಳ್ಬೇಕಪ್ಪ ಅಂತಂದ್ರೆ, ಏನನ್ನು ಬಯಸ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಸಹೋದರರ ಮಧ್ಯದಲ್ಲಾಗಲಿ ಸಹೋದರಿಯರ ಮಧ್ಯದಾಗಲಿ ನಾವು ನೋಡ್ತೇವೆ, ನಮ್ಮ ದೃಷ್ಟಿ ಇನ್ನೊಬ್ಬರ ವಿಷಯದಲ್ಲಿ ಹೇಗಿರ್ಬೇಕಪ್ಪ ಅಂತಂದ್ರೆ, ಒಬ್ಬ ಸಹೋದರನ ವಿಷಯದಲ್ಲಿ ಒಬ್ಬ ಸಹೋದರಿ ವಿಷಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ದೃಷ್ಟಿ ಹೇಗಿರ್ಬೇಕಂತಂದ್ರೆ, ನಾವು ಅವರನ್ನು ನಮಗಿಂತಲೂ ಶ್ರೇಷ್ಠರು ಎಂಬುದಾಗಿ ತಿಳ್ಕೊಂಡು ಈ ಲೋಕದಲ್ಲಿ ನಾವು ಜೀವಮಾನ ಮಾಡ್ಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ಯಾರನ್ನು ಕೂಡ ಹೇಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ, ಒಬ್ಬರು ಸಹೋದರ ಆಗಲಿ ಒಬ್ಬ ಸಹೋದರಿ ಆಗಲಿ ನಮಗಿಂತಲೂ ಅವರು ಏನಾಗಿದ್ದಾರೆ, ಅವರು ಶ್ರೇಷ್ಠರಾಗಿದ್ದಾರೆ, ನಮಗಿಂತಲೂ ಉತ್ತಮರಾಗಿದ್ದಾರೆ, ನಮಗಿಂತಲೂ ಯೋಗ್ಯರಾಗಿದ್ದಾರೆ ಎಂಬುದು ತಿಳ್ಕೊಂಡು ಈ ಲೋಕದಲ್ಲಿ ನಾವು ಜೀವಿಸ್ಬೇಕಂತ ಹೇಳಿರಿ. ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ಪರುಪಾಟಾಗಿ ತಪ್ಪಾಗಿ ಒಂದ್ ವೇಳೆ ಯಾರನ್ನಾದ್ರೂ ನಾವು ಹೀನೈಸ್ತಾ ಇದ್ದೇವಪ್ಪ ಅಂತಂದ್ರೆ, ಯಾರನ್ನಾದರೂ ಸಭೆಯಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಸಹೋದರಿಗಾಗಲಿ ನಮ್ಮ ಜೊತೆಯಲ್ಲಿರುವಂಥ ಸಹೋದರನಿಗಾಗಲಿ ನಾವು ಆರಾಧನೆ ಮಾಡುವಂಥ ಈ ಗುಂಪಿನನ್ನಾಗಲಿ ನಾವು ಯಾರನ್ನಾದರೂ ಒಂದು ವೇಳೆ ಕೀಳು ದೃಷ್ಟಿಯಿಂದ ನೋಡ್ತಾ ಇದ್ದೇವಪ್ಪ ಅಂತಂದರೆ, ಅಲಕ್ಷ್ಯದ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವಪ್ಪ ಅಂತಂದರೆ, ಕಡಿಮೆ ದೃಷ್ಟಿಯಿಂದ ಅವರನ್ನು ನೋಡ್ತಾ ಇದ್ದೇವಪ್ಪ ಅಂತಂದರೆ, ಈ ಸಮಯದಲ್ಲಿ ಕರ್ತನ ಮೇಜಿನಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ದೇವ್ರು ನಮಗೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಆತನು ಯಾರ ಜೊತೆ ಇರ್ತಾನಪ್ಪ ಅಂತಂದರೆ, ಆತನ ದೃಷ್ಟಿ ಯಾರ ಮೇಲೆ ಇರ್ತದಪ್ಪ ಅಂತಂದರೆ, ನಾನು ಸರಿಯಾಗಿದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಪರಿಶುದ್ಧಳಾಗಿದ್ದೀನಿ, ನಾನು ಪರಿಶುದ್ಧನಾಗಿದ್ದೀನಿ, ನಾನು ಶ್ರೇಷ್ಠನಾಗಿದ್ದೀನಿ ಅಂತ ಯಾರು ತಮ್ಮನ್ನು ತಾವು ಕೊಚ್ಚಿಕೊಳ್ತಾರೋ ಅಂದುಕೊಳ್ತಾರೋ ಅವ್ರ ಜೊತೆ ಯಾವತ್ತೂ ಕೂಡ ದೇವರು ಇರುವುದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರ ಜೊತೆ ದೇವರು ಇರ್ತಾನಪ್ಪ ಅಂತಂದ್ರೆ, ಯಾರ ಮೇಲೆ ದೇವರ ದೃಷ್ಟಿ ಇರ್ತದಪ್ಪ ಅಂತಂದ್ರೆ, ಹೀನೈಸಲ್ಪಟ್ಟವ್ರ ಮೇಲೆ ದೇವರ ದೃಷ್ಟಿ ಇರ್ತದೆ ಅಂತೇಳಿ, ತಿರಸ್ಕರಿಸಲ್ಪಟ್ಟವ್ರ ಮೇಲೆ ದೇವರ ದೃಷ್ಟಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಸಮಯದ ಅಭಾವ ಇರುವುದರಿಂದ ನಾನು 3 ವ್ಯಕ್ತಿಗಳನ್ನು ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಯಾವ ರೀತಿಯಾಗಿ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಗಳನ್ನು, ಈ ಲೋಕ ಹೇಟ್ ಮಾಡಿದಂಥ, ಈ ಲೋಕ ಅಸಹ್ಯ ಮಾಡಿಕೊಂಡಂಥ 3 ವ್ಯಕ್ತಿಗಳು ನಿಮ್ಮ ಎದುರುಗಡೆ ತಂದ್ಕೊಂಡು ನಾನು ಸಂದೇಶವನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈ 3 ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಜೀವಿತ ನಿಮ್ಮ ಎದುರಿಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವ್ಯಕ್ತಿ ಯಾರು ಎಂಬುದಾಗಿ ನೋಡ್ತಾ ಸಂಬಳಿ ದಾವೀದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದಾವೀದನ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ದಾವೀದನ ಬದುಕು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಮೊಟ್ಟ ಮೊದಲದಾಗಿ ಆತನ ಕುಟುಂಬದಲ್ಲಿ ತಂದೆ ದೃಷ್ಟಿಯಲ್ಲಿ ಇಲ್ಲ ಮತ್ತು ಅಣ್ಣ ತಮ್ಮಂದರ ದೃಷ್ಟಿಯಲ್ಲಿ ಆತನ ಇಲ್ಲ ಅಂತೇಳಿ ನಾವು ನೋಡ್ತೇವೆ. ಮೊದಲನೇ ಸಮಯ 16ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯ ನೋಡಿದಾದ್ರೆ, 16ನೇ ಅಧ್ಯಾಯದಲ್ಲಿ ಈ ದಾವೀದನು ತನ್ನ ತಂದೆ ದೃಷ್ಟಿಯಲ್ಲಿ ಇಲ್ಲ. 17ನೇ ಅಧ್ಯಾಯದಲ್ಲಿ ನೋಡ್ತೀವಿ ಅವರ ಅಣ್ಣ ತಮ್ಮಂದರ ದೃಷ್ಟಿಯಲ್ಲೂ ಕೂಡ ಈ ವ್ಯಕ್ತಿ ಇಲ್ಲ ಅಂತೇಳಿ ನಾವು ನೋಡ್ತೇವೆ. ಇಷಯನು ತನ್ನ ಮಗನಿಗೆ ಯುದ್ಧ ಭೂಮಿಗೆ ಹೋಗಿ ನಿಮ್ಮ ಅಣ್ಣಂದಿರ ಒಂದು ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಬಾ ಎಂಬುದಾಗಿ ದಾವೀದನನ್ನು ಕಳಿಸಿದಾಗ ಅಲ್ಲಿ ನಾವು ನೋಡ್ತೇವೆ, ದಾವೀದನನ್ನು ಎಷ್ಟು ಕೀಳು ರೀತಿಯಿಂದ ಅಲ್ಲಿ ಅಣ್ಣ ತಮ್ಮಂದಿರು ಮಾತಾಡ್ತಾರ್ರಿ. ನೀನು ತುಂಟತನ ನಮಗೆ ಗೊತ್ತು, ನೀನು ಹೆಂಗಿದ್ದೆ ಅಂತ ನಮ್ಗೆ ಗೊತ್ತು, ಇರುವಂಥ 4 ಕುರಿಗಳನ್ನು ಯಾರಿಗೆ ನೀನು ಕೊಟ್ಟು ಯಾರಲ್ಲಿ ಬಿಟ್ಟು ನೀನು ಬಂದಿದ್ದಿ ಇಲ್ಲಿ ಅಂಥೇಳಿ ಅವನನ್ನು ಬಹಳ ಹಗುರವಾಗಿ ಅಲ್ಲಿ ಅವರ ಅಣ್ಣ ತಮ್ಮಿದ್ರು ಮಾತಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನು ಮೊದಲನೇದಾಗಿ ಕುಟುಂಬದವರ ದೃಷ್ಟಿಯಲ್ಲಿಲ್ಲ, ಒಂದು ತಂದೆಯ ದೃಷ್ಟಿಯಲ್ಲಿಲ್ಲ, ಒಂದು ತಾಯಿ ದೃಷ್ಟಿಯಿಲ್ಲ, ಮತ್ತು ಅಣ್ಣ ತಮ್ಮಿಂದರ ದೃಷ್ಟಿಯಲ್ಲಿ ಕೂಡ ದಾವೀದನು ಇಲ್ಲೇ ಟೋಟಲ್ ಆಗೇ ಇಲ್ಲ. ನಾವು ನೋಡ್ತೇವೆ, ಸಂಪೂರ್ಣವಾಗಿ ದಾವೀದನು ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ, ಅಸಹಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ ಕುಟುಂಬದಲ್ಲಿ. ಆದರೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವ್ರ ಮನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ಒಂದು ಸತ್ಯವನ್ನು ತಿಳ್ಕೊಳ್ಬೇಕೇನಪ್ಪಾ ಅಂತಂದ್ರೆ, ದೇವರು ತಿರಸ್ಕರಿಸಲ್ಪಟ್ಟಂತರಿಗೋಸ್ಕರವಾಗಿ ವಿಶೇಷವಾದಂಥ ಬಹುಮಾನವನ್ನು ಆತನ ಇಟ್ಟಿದ್ದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರು ಯಾರಿಗೋಸ್ಕರವಾಗಿ ಆಶೀರ್ವಾದವನ್ನು ಇಟ್ಟಿದ್ದಾನಪ್ಪ ಅಂತಂದ್ರೆ, ದೇವರು ಯಾರಿಗೋಸ್ಕರವಾಗಿ ಅಭಿವೃದ್ಧಿಯನ್ನು ಇಟ್ಟಿದ್ದಾನಪ್ಪ ಅಂತಂದ್ರೆ, ದೇವರು ಯಾರಿಗೋಸ್ಕರವಾಗಿ ಉನ್ನತವಾದಂಥ ಪ್ರಣಾಳಿಕೆಯನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ನೋಡುವಂಥ ಸಂದರ್ಭದಲ್ಲಿ, ದೇವರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಮಾತುಗಳನ್ನು ಕೇಳುವಂಥ ನಾನು ನೀನು ಕೂಡ ಒಂದು ಖಚಿತವಾಗಿ ನಾವು ತಿಳ್ಕೊಳ್ಬೇಕು, ದೇವರು ಯಾರಿಗೋಸ್ಕರವಾಗಿ ಬಹುಮಾನ ಇಟ್ಟಿದ್ದಾನಪ್ಪ ಅಂತಂದ್ರೆ, ದೇವರು ಯಾರಿಗಾಗಿ ಆಶೀರ್ವಾದಗಳನ್ನು ಇಟ್ಟಿದ್ದಾನಪ್ಪ ಅಂತಂದ್ರೆ, ಯಾರು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಿದ್ದಾರೋ, ಮನುಷ್ಯರು ಯಾರನ್ನ ಅಸಹಿಸಿಕೊಳ್ಳುತ್ತಾ ಇದ್ರು, ಮನುಷ್ಯರು ಯಾರನ್ನ ಹೇಟ್ ಮಾಡ್ತಾ ಇದ್ರು, ಅವರನ್ನೇ ದೇವರು ಏನ್ ಮಾಡ್ತಾನಪ್ಪ ಅಂತಂದ್ರೆ ಉನ್ನತವಾದಂತ ವ್ಯಕ್ತಿಗಳಾಗಿ, ಉನ್ನತವಾದಂತ ಒಂದು ವಿಶ್ವಾಸಿಗಳಾಗಿ, ಉನ್ನತವಾದಂತ ಮಕ್ಕಳಾಗಿ ದೇವರನ್ನ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಇವತ್ತು ಹೃದಯದ ಹಲಿಗೆ ಮೇಲೆ ಬರ್ಕೋಬೇಕಂತೇಳಿ. ಒಂದ್ ವೇಳೆ ಈ ಮಾತು ನಿಮ್ಮ ಜ್ಞಾಪಕದಲ್ಲಿ ಇತ್ತಪ್ಪ ಅಂತಂದ್ರೆ, ನಿನ್ ಜೊತೆಗಿರುವಂತ ಸಹೋದರನ ಜೊತೆ ನೀನು ಯಾವತ್ತೂ ಕೂಡ ಅಸಹ್ಯವಾಗಿ ನೀನು ಮಾತಾಡಲ್ಲ.
ನಿನ್ನ ಜೊತೆಗಿರುವಂಥ ಸಹೋದರನ ವಿಷಯದಲ್ಲಿ ಯಾವತ್ತೂ ಕೂಡ ನನಗೆ ಕೆಟ್ಟದಾಗಿ ಮಾತಾಡೋದಿಲ್ಲ. ಈ ಮಾತು ನಿನ್ನ ಹೃದಯದಲ್ಲಿ ಇತ್ತಪ್ಪ ಅಂತಂದರೆ, ಇಲ್ಲ ದೇವರ ದೃಷ್ಟಿ ಅಸಹಿಸಲ್ಪಟ್ಟವ್ರ ಮೇಲೆ ಇರ್ತದೆ, ದೇವರು ನಿರ್ಲಕ್ಷ್ಯಕ್ಕೆ ಒಳಗಾದವ್ರ ಮೇಲೆ ದೇವರ ದೃಷ್ಟಿ ಇರ್ತದೆ, ಆಶೀರ್ವಾದ ಇರ್ತದೆ ಎಂಬುದಾಗಿ ಈ ಮಾತು ನಿನ್ನ ಹೃದಯದಲ್ಲಿ ಇತ್ತಪ್ಪ ಅಂತಂದರೆ, ಎಷ್ಟು ಮಾತ್ರಕ್ಕೂ ನಿನ್ನ ಜೊತೆ ಇರುವಂಥ ಸಹೋದರಿ ವಿಷಯದಲ್ಲಿ ಯಾವತ್ತೂ ಕೂಡ ನೀನು ಆ ಒಂದು ಬಲಹೀನವಾದಂಥ ಮಾತಾಗಲಿ, ನಿರ್ಲಕ್ಷ್ಯ ಮಾಡುವಂಥ ಮಾತಾಗಲಿ ಯಾವತ್ತೂ ಕೂಡ ನೀನು ಮಾತಾಡುವುದಿಲ್ಲ. ನೀನು ಯಾವಾಗ ಮಾತಾಡ್ತೀವಿ ಗೊತ್ತದ? ನೀನು ಯಾವಾಗ ನೀನೇ ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬುದಾಗಿ ಯಾವಾಗ ನೀನು ತಿಳ್ಕೊಳ್ತೀವೋ ಅವಾಗ ಇನ್ನೊಬ್ಬರಿಗೆ ಏನು ಮಾಡ್ತೀನಿ, ಇನ್ನೊಬ್ಬರನ್ನ ಏನು ಮಾಡ್ತೀನೋ ಅವ್ರ ಜೀವಿತದ ಬಗ್ಗೆ ಮಾತಾಡ್ತೀವಿ, ಅವ್ರ ಪ್ರವರ್ತನೆ ಬಗ್ಗೆ ಮಾತಾಡ್ತೀವಿ, ಅವ್ರ ಬದುಕಿನ ಬಗ್ಗೆ ಮಾತಾಡ್ತೀವಿ, ಎಲ್ಲದರ ಬಗ್ಗೆ ಮಾತಾಡ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಜೀವಿತ ಒಂದ್ಸಲ ಆಲೋಚನೆ ಮಾಡಿ ನೋಡ್ರಿ. ಯೇಸು ಕ್ರಿಸ್ತನ ಜೀವಿತ ಒಂದ್ಸಲ ನೀವು ಓದಿ ನೋಡ್ರಿ, ಧ್ಯಾನ ಮಾಡಿ ನೋಡ್ರಿ. ನಾವು ನೋಡ್ತೇವೆ ಆತನು ಎಷ್ಟೋ ಸಲ ನಾವು ನೋಡ್ತೇವೆ ಆತನು ಶಾಸ್ತ್ರಿಗಳ ಮನೆಯಲ್ಲಿ ಆತನು ಊಟಕ್ಕೆ ಹೋಗಲಿಲ್ಲ, ಆತನು ಪರಿಸರ ಮನೆಯಲ್ಲಿ ಆತನು ಊಟಕ್ಕೆ ಹೋಗಲಿಲ್ಲ, ಆತನು ಸುಂಕದವರ ಜೊತೆ ಪಾಪಿಗಳ ಜೊತೆ ಆತನು ಭೋಜನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಶಾಸ್ತ್ರಿಗಳು, ಅನೇಕ ಪರಿಸರರು ಈತನು ಪಾಪಿಗಳ ಸ್ನೇಹಿತನಾಗಿದ್ದಾನೆ, ಈತನು ಪಾಪಿಗಳ ಜೊತೆ ಊಟ ಮಾಡ್ತಾನೆ, ಈತನು ಪಾಪಿಗಳ ಜೊತೆ ಆತನು ಸೇರ್ತಾನೆ ಎಂಬುದಾಗಿ ಅನೇಕರು ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಕೊನೆಯದಾಗಿ ಯೇಸು ಕ್ರಿಸ್ತನ ಒಂದು ಜೀವಿತ ನೋಡುವಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿ ನೋಡ್ತೇವೆ ಕುಷ್ಠ ರೋಗಿಗಳನ್ನು ಆತನು ಏನು ಮಾಡ್ತಾ ಬಂದನಪ್ಪ ಅಂತಂದ್ರೆ ಆತನು ಪ್ರೀತಿ ಮಾಡ್ತಾ ಬಂದನು. ಮಾರ್ಕನ್ ಬರೋ ಸುವಾರ್ತೆಯಲ್ಲಿ ನೋಡ್ತೀವಿ, ಒಬ್ಬ ಕುಷ್ಠರೋಗಿ ಆತನ ಎದುರುಗಡೆ ಬಂದು, ಗುರುವೇ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನಗೆ ಸ್ವಸ್ಥ ಮಾಡು ಎಂಬುದಾಗಿ ಕೇಳುವಂಥ ಸಂದರ್ಭದಲ್ಲಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗಿ ಎಂಬುದಾಗಿ ತಕ್ಷಣವೇ ಆತನಿಗೆ ಸ್ವಸ್ಥತೆ ನೀಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇಡೀ ಸತ್ಯವೇದವನ್ನು, ಹೊಸ ಒಡಂಬಡಿಕೆಯನ್ನು ಧ್ಯಾನ ಮಾಡ ನೋಡ್ರಿ. ಅಲ್ಲೆಲ್ಲ ಕೂಡ ಯೇಸು ಕ್ರಿಸ್ತನ ದೃಷ್ಟಿ ಯಾರ ಮೇಲೆ ಇತ್ತಪ್ಪ ಅಂತಂದ್ರೆ, ಮನುಷ್ಯರು ಹೀಯಾಳಿಸಲ್ಪಟ್ಟವ್ರ ಮೇಲೆ, ಮನುಷ್ಯರು ತಿರಸ್ಕರಿಸಲ್ಪಟ್ಟವ್ರ ಮೇಲೆ, ಮನುಷ್ಯರು ಕೀಳು ದೃಷ್ಟಿಯಿಂದ ನೋಡಿದಂಥವ್ರ ಮೇಲೆ, ಮನುಷ್ಯರು ಹೇಟ್ ಮಾಡಿದಂಥ ವ್ಯಕ್ತಿಗಳ ಮೇಲೆ ಯೇಸು ಕ್ರಿಸ್ತನ ಹೆಚ್ಚಾಗಿ ಫೋಕಸ್ ಮಾಡ್ತಾ ಬಂದನು, ದೃಷ್ಟಿ ಹಾಸ್ತಾ ಬಂದನು ಎಂಬುದಾಗಿ ದೇವರ ವಾಕ್ಯದ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರೀತಿ ದೇವರ ಮಕ್ಕಳೇ, ಈ ಮಧ್ಯಾಹ್ನ ಕಾಲದಲ್ಲಿ ಈ ಮಾತುಗಳನ್ನು ಕೇಳುವಂತ ನಾವು ಇವತ್ತು ಈ ಒಂದು ಕರ್ತನ ಮೇಜಿನಲ್ಲಿ ಕೈ ಹಾಕುವ ಮುಂಚಿತವಾಗಿ ನಮಗಿಂತಲೂ ನಾವು ಯೋಗ್ಯರೇ, ನಾವೇ ಇನ್ನೊಬ್ಬರಿಗಿಂತಲೂ ಯೋಗ್ಯರೆಂಬುದಾಗಿ ಯಾವತ್ತೂ ಕೂಡ ನಾವು ಏನು ಮಾಡಬಾರ್ದಪ್ಪ ಅಂತಂದ್ರೆ ತಿಳಿದುಕೊಳ್ಳಬಾರ್ದು ಅಂತ ಹೇಳಿರಿ ದೇವ್ರ ಮಕ್ಕಳು. ಅದಕ್ಕೋಸ್ಕರವಾಗಿ ಪ್ರತಿ ಸಹೋದರನ ವಿಷಯದಲ್ಲಿ, ಪ್ರತಿಯೊಬ್ಬ ಸಹೋದರಿ ವಿಷಯದಲ್ಲಿ ನಾವು ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಾಗ್ಲಿ, ಅಲಕ್ಷ್ಯ ಮಾಡೋದಾಗ್ಲಿ ನಾವು ತಿಳಿದುಕೊಳ್ಳದೆ, ನಾವು ನಮ್ಮ ಜೊತೆ ಸಹೋದರ, ನಮ್ಮ ಜೊತೆ ಸಹೋದರಿ ಅಂತೇಳಿ ಸಮಾನವಾದಂಥ ಪ್ರೀತಿ ಬಾಂಧವ್ಯದಲ್ಲಿ ನಾವೆಲ್ಲರೂ ಮುಂದೆ ಹೋಗೋದಾದ್ರೆ ಖಂಡಿತವಾಗಿ ದೇವರಿಂದ ನಾವು ಆಶೀರ್ವಾದಗಳನ್ನು ಪಡ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ನಿರಾಕರಿಸುವಂತ, ನಿರ್ಲಕ್ಷಿಸುವಂತ ಬುದ್ಧಿ, ಇನ್ನೊಬ್ಬರನ್ನು ನಾವು ಕೀಳಾಗಿ ನೋಡುವಂತ ಬುದ್ಧಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ದೇವ್ರು ಏನ್ ಮಾಡ್ತಾನಂದ್ರೆ ನಮ್ಮ ಎದುರುಗಡೆನೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವ್ರನ್ನ ಏನ್ ಮಾಡ್ತಾನಂತ್ರಿ. ಇಲ್ಲಿ ಸಮುವೇಲನ್ ದಾವೀದನಿಗೆ ಅಭಿಷೇಕ ಎಲ್ಲಿ ಮಾಡ್ದನ್ರಿ? ಎಲ್ಲಾದರೂ ಮೂಲೆಯಲ್ಲಿ ಮಾಡ್ದನ? ಯಾವ್ದಾರು ಒಂದು ಕೋಣೆಯಲ್ಲಿ ಮಾಡ್ದನ? ಎಲ್ಲ ಅಭಿಷೇಕ ಮಾಡ್ದನ್ರಿ? ವಾಕ್ಯದಾಗ ಬರ್ತದಲ್ಲ, ಓದ್ತೀರಾ? ಓದ್ರಿ ದಯವಿಟ್ಟು ನೋಡ್ರಿ. 12ನೇ ವಚನ ಓದಮ್ಮ. ಅವನು ಕೆಂಬಣ್ಣದವನು, ಸುಂದರ ನೇತ್ರದವನು, ನೋಟಕ್ಕೆ ರಮಣೀಯನು ಆಗಿದ್ದನು. ಯೆಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದನು. ಹಲ್ಲೆಲೂಯಾ. ದಾವೀದನಿಗೆ ಎಲ್ಲಿ ಅಭಿಷೇಕ ಬಂತ್ರಿ? ಎಲ್ಲಿ ಆಶೀರ್ವಾದ ಬಂತು? ಎಲ್ಲಿ ಹೆಚ್ಚಿಸಲ್ಪಟ್ಟನ್ರಿ? ಅವ ಸಹೋದರರ ಮಧ್ಯದಲ್ಲಿಯೇ ದೇವರೇನ್ ಮಾಡ್ದನಂತ, ಅವನಿಗೆ ಅಭಿಷೇಕ ಮಾಡ್ದನಂತ. ಉಳಿದವರೆಲ್ಲ ಅಭಿಷೇಕ ಹೊಂದಲಿಕ್ಕೆ ಬಂದವ್ರದೆಲ್ಲ ತಲೆ ಹೆಂಗೈತಂತ್ರಿ? ಏನಾಯ್ತಂತ? ಅದೇನು ಕುರಿ ಕಾಯ್ತದ? ಅದೇನು ಲೆಕ್ಕದಾಗಿಲ್ಲದ? ನಮ್ಮ ಮನ್ಯಾಗೆ ನಮ್ಮ ಕುಟುಂಬದಾಗ ಲೆಕ್ಕಕ್ಕಿಲ್ಲ ಅಂತೇಳಿ ತಿಳ್ಕೊಂಡವರು ಏನಾಯ್ತಂತ? ದೇವ್ರು ಏನು ಮಾಡ್ದನಂತ? ಅವರ ಮಧ್ಯದಲ್ಲಿ ಏನು ಮಾಡ್ದನಂತ? ದಾವೀದನನ್ನು ಸಮುವೇಲನು ಅಭಿಷೇಕಿಸಿದನಂತ. ದೇವರು ಕೂಡ ಸಾಕ್ಷಿ ಹೇಳಿದನಂತ, ಎದ್ದು ಈತನನ್ನು ಏನು ಮಾಡು ಅಭಿಷೇಕ ಎಂಬುದಾಗಿ ಹೇಳಿದಾಗ ಸಹೋದರರ ಮಧ್ಯದಲ್ಲೇ ದೇವರು ನಾವು ನೋಡ್ತೇವೆ ದಾವೀದನನ್ನು ಹೆಚ್ಚಿಸಿದನೆಂಬುದಾಗಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಒಂದು ವೇಳೆ ನಮ್ಮ ಜೊತೆಗಿರುವಂಥ ಎಲ್ಲ ಸಹೋದರ ಸಹೋದರಿಯರ ಜೊತೆ ಯಾರನ್ನು ಕೂಡ ನಾವು ಕೀಳು ಮಟ್ಟದಲ್ಲಿ ನೋಡದಂತೆ,
ಯಾರ ವಿಷಯದಲ್ಲೂ ಕೂಡ ನಾವು ಅಲಕ್ಷ್ಯ ಭಾವದಿಂದ ನೋಡದಂತೆ ಸಮಾನವಾದಂಥ ಪ್ರೀತಿ ಸಹಭಾಗಿತ್ವ ನಾವು ತೋರಿಸ್ಕೊಂಡು ನಾವು ಹೋದೆವಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಆಶೀರ್ವಾದಗಳಿಗೆ ಪಾತ್ರರಾಗ್ತೀವಿ ಅಂತೇಳಿ. ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ನಾವು ಶ್ರೇಷ್ಠರು, ನಾವು ಪರಿಶುದ್ಧರು, ಇವ್ರ ಪಾಪಿಗಳು, ಇವ್ರ ಅಂಥವ್ರು, ಇವ್ರು ಇಂಥವ್ರು ಅಂತೇಳಿ ನಾವೊಂದು ವೇಳೆ ಜಡ್ಜ್ ಮಾಡುವಂತರಾಗಿದ್ದೇವಪ್ಪ ಅಂತಂದ್ರೆ ನಮ್ಮ ಆಶೀರ್ವಾದ ಏನು ಮಾಡ್ತೀವಿ ಅಂದರೆ ನಾವೇ ಕಳ್ಕೊಂಡು ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಈ ಮಧ್ಯಾಹ್ನ ಕಾಲದಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತು ದೇವರು ಹೇಳುವಂಥ ಮಾತೇನಪ್ಪ ಅಂತಂದರೆ, ನಿರ್ಲಕ್ಷಿಸಲ್ಪಟ್ಟಂಥವ್ರಿಗೆ, ಅಲಕ್ಷ್ಯ ಮಾಡುವಂಥವ್ರ ಪಕ್ಷದಲ್ಲಿ ದೇವರು ದೊಡ್ಡ ಬಹುಮಾನವನ್ನು, ಅತ್ಯಧಿಕವಾದಂಥ ಬಹುಮಾನವನ್ನು ಇಟ್ಟಿರ್ತಾನೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಅದಕ್ಕೆ ಉದಾಹರಣೆ ಯಾರೆಂಬುದನ್ನು ನೋಡ್ತಾ ಸಂಬಳಿ, ಅದಕ್ಕೆ ತಾಜಾ ಉದಾಹರಣೆ ಯಾರೆಂಬುದನ್ನು ನೋಡ್ತಾ ಸಂಬಳಿ ದಾವೀದನ ಜೀವಿತವನ್ನು ನೋಡ್ತೇವೆ. ಆತನು ಕುಟುಂಬದಲ್ಲಿ ನಿರ್ಲಕ್ಷಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದನು, ಕುಟುಂಬದಿಂದ ತಳ್ಳಲ್ಪಟ್ಟಂಥ ವ್ಯಕ್ತಿಯಾಗಿದ್ದನು. ತಂದೆ ದೃಷ್ಟಿಯಲ್ಲಿರಲಿಲ್ಲ, ತಾಯಿ ದೃಷ್ಟಿ ಇರಲಿಲ್ಲ, ಅಣ್ಣ ತಮ್ಮಂದಿರ ದೃಷ್ಟಿಯಲ್ಲಿ ಆತನು ಇರಲೇ ಇಲ್ಲ. ಆದರೆ ದೇವರು ಆತನ ಮೇಲೆ ದೃಷ್ಟಿಯನ್ನು ಹಾಯಿಸಿ ನಾವು ನೋಡ್ತಿದ್ದೇವೆ, ಕುರಿ ಕಾಯುವಂಥ ಹುಡುಗನನ್ನು ಇಸ್ರಾಯೇಲರ ಮೇಲೆ ಆತನನ್ನು ಅರಸನಾಗಿ, ರಾಜನಾಗಿ ದೇವರ ಆತನನ್ನು ತಯಾರು ಮಾಡಿದನಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ವ್ಯಕ್ತಿ ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ, ಯೋಸೇಫನ ಜೀವಿತವನ್ನು ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯೋಸೇಫನ ಜೀವಿತ ನಾವು ನೋಡುವಂಥ ಸಂದರ್ಭದಲ್ಲಿ ಈತನು ಕೂಡ ಅದೇ ರೀತಿಯಾಗಿ ಕೇವಲ ತನ್ನ 17ನೇ ವಯಸ್ಸಿನಲ್ಲಿ ನಾವು ನೋಡ್ತೇವೆ, ಆತನು ತನ್ನ ಮನೆಯಲ್ಲಿ, ತನ್ನ ಕುಟುಂಬದಲ್ಲಿ ಆ ತಂದೆ ತಾಯಿಗೆ ಪ್ರೀತಿಕರವಾದಂಥ ಮಗನಾಗಿ ಆತನು ಜೀವಿಸ್ತಾ ಇರ್ತಾನೆ. ಆದರೆ ತನ್ನ ಜೊತೆಗಿರುವಂಥ ಸಹೋದರರು, ತನ್ನ ಜೊತೆಗಿರುವಂಥ ಎಲ್ಲ ಅಣ್ಣ ತಮ್ಮಂದಿರು ಯಾವುದಾದ್ರೂ ತಪ್ಪು ಮಾಡಿದಾಗ, ಕೆಟ್ಟ ಕೆಲಸ ಮಾಡಿದಾಗ ಆ ತಂದೆಗೆ ಬಂದು ಆತನ ಹೇಳುವುದರಿಂದ ಎಲ್ಲ ಅಣ್ಣ ತಮ್ಮಂದಿರು ಆತನನ್ನು ಏನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ್ರಿ? ಏನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ? ಎಲ್ಲ ಅಣ್ಣ ತಮ್ಮಂದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ? ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತ. ಈ ದ್ವೇಷ ಎಲ್ಲಿಗೆ ಹೋಯ್ತಪ್ಪ ಅಂತಂದ್ರೆ ಹೊಟ್ಟೆ ಕಿಚ್ಚಿನ ತನಕ ಹೋಯ್ತಂತ. ಎಲ್ಲಿಗೆ ಹೋಯ್ತಂತ್ರಿ? ಮೊದಲೇ ದ್ವೇಷ ಮಾಡಿದ್ರು, ಆಮೇಲೆ ಏನು ಮಾಡಿದ್ರೆ ಆತನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಆಮೇಲೆ ಈ ಹೊಟ್ಟೆ ಕಿಚ್ಚು ಎಲ್ಲಿಗೆ ಹೋಯ್ತಪ್ಪ ಅಂತಂದ್ರೆ ಹಗೆ ಸಾಧಿಸೋ ತನಕ ಈ ಒಂದು ಹೊಟ್ಟೆ ಕಿಚ್ಚು ಹೋಗಿ ಕೊನೆಗೆ ನಾವು ನೋಡ್ತಿದ್ದೇವೆ ಆತನನ್ನು ಐಗುಪ್ತ ದೇಶಕ್ಕೆ ನಾವು ನೋಡ್ತೇವೆ ಗುಲಾಮನನ್ನಾಗಿ ಸ್ವಂತ ಅಣ್ಣ ತಮ್ಮಂದ್ರೆ ಆತನನ್ನು ಏನು ಮಾಡಿದ್ರಪ್ಪ ಅಂದರೆ ಮಾರಿಬಿಟ್ರು ಅಂತೇಳಿ ನಾವು ನೋಡ್ತೇವೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಿರ್ಲಕ್ಷ್ಯ ಪಟ್ಟಂಥ ಈ ವ್ಯಕ್ತಿ, ಅಣ್ಣ ತಮ್ಮಂದರಿಂದ ಹೀನೈಸಲ್ಪಟ್ಟಂಥ ಈ ವ್ಯಕ್ತಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವ ರೀತಿಗೆ ಆತನು ಐಗುಪ್ತ ದೇಶಕ್ಕೆ ನಾವು ನೋಡ್ತೇವೆ ಗುಲಾಮನಾಗಿ ಆತನನ್ನು ಮಾರಲ್ಪಟ್ಟರೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಮನುಷ್ಯರು ಆತನನ್ನು ಹೀನೈಸುವಾಗ, ಅಣ್ಣ ತಮ್ಮಂದಿರ ಆತನನ್ನು ಹೀನೈಸುವಾಗ, ಕೀಳು ದೃಷ್ಟಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ದೃಷ್ಟಿ ಆತನ ಮೇಲೆ ಬಿದ್ದಿದ್ದರಿಂದ ನಾವು ನೋಡ್ತೇವೆ ಐಗುಪ್ತ ದೇಶಕ್ಕೆ ಆತನ ಏನಾದನಪ್ಪ ಅಂತಂದ್ರೆ ಸರ್ವಾಧಿಕಾರಿಯಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಗುಪ್ತ ದೇಶಕ್ಕೆ ಆತನ ಏನಾದನ್ರಿ? ಹೀನೈಸಲ್ಪಟ್ಟಂಥ ವ್ಯಕ್ತಿ, ತಿರಸ್ಕರಿಸಲ್ಪಟ್ಟಂಥ ವ್ಯಕ್ತಿ, ಅಸಹಿಸಲ್ಪಟ್ಟಂಥ ವ್ಯಕ್ತಿ ನಾವು ನೋಡ್ತಿದ್ದೇವೆ. ಎಲ್ಲರೂ ಈತನಿಗೆ ಮೇಲೆ ಹಗೆ ಸಾಧಿಸಿದಂಥ ಈ ವ್ಯಕ್ತಿ ನಾವು ನೋಡ್ತೇವೆ ಆತನ ಜೀವಿತದಲ್ಲಿ ದೇವರ ದೃಷ್ಟಿ ಆತನ ಮೇಲೆ ಬಿದ್ದಿದ್ದರಿಂದ, ದೇವರ ಒಂದು ದೃಷ್ಟಿ ಆತನ ಮೇಲೆ ಹಾಕಿದ್ದರಿಂದ ಆತನ ಎಲ್ಲಿಗೆ ಹೋದನಪ್ಪ ಅಂತಂದ್ರೆ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಆತನು ಮಾರ್ಪಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರ ಜೀವಿತವೂ ಕೂಡ ನಾವು ನೋಡ್ತೇವೆ. ಅವರು ಮನುಷ್ಯರಿಂದ ಅವರು ತಳ್ಳಲ್ಪಟ್ಟವರಾಗಿದ್ದರು, ಮನುಷ್ಯರ ಒಂದು ಅವರು ಧಿಕ್ಕರಿಸಲ್ಪಟ್ಟವರಾಗಿದ್ದರು. ಆದರೆ ದೇವರು ಅವರನ್ನು ಏನು ಮಾಡ್ದನ್ರಿ? ದೇವ್ರು ಏನು ಮಾಡ್ದನ? ಅವರಿಗೆ ಉನ್ನತವಾಗಿ ಆತನ ಹೆಚ್ಚಿಸಿದ ಅಂತೇಳಿ. ಇದರಿಂದ ನಾವು ಏನು ತಿಳ್ಕೊಬೇಕ್ರಿ? ಈ ಇಬ್ಬರ ಜೀವಿತದಿಂದ ನಾವೇನು ತಿಳ್ಕೊಬೇಕು? ನಾವೇನು ತಿಳ್ಕೊಬೇಕು ಹೇಳ್ರಿ? ಯಾರನ್ನು ಕೂಡ ನಾವು ಏನು ಮಾಡಬಾರ್ದ್ರಿ? ಏನು ಮಾಡಬಾರ್ದು? ಈ ಸಿಸ್ಟರ್ ಹಂಗ, ಆ ಸಿಸ್ಟರ್ ಹಂಗ, ಈ ಬ್ರದರ್ ಹಂಗ, ಆ ಬ್ರದರ್ ಹಂಗ ಅಂತೇಳಿ ಏನು ಮಾಡಬಾರ್ದು? ನಾವು ಮಾತಾಡಬಾರ್ದು. ನಾವು ಮಾತಾಡ್ದೇವಂದ್ರೆ ಏನಾಗ್ತದ? ನಿನ್ನ ಮೇಲೆ ಇದ್ದ ದೃಷ್ಟಿ ಯಾಕಡೆ ಹೋಗ್ತದ? ದೇವ್ರು ನಿನ್ನ ಮೇಲೆ ದೃಷ್ಟಿ ಇದ್ದು ತೆಗಿತಾನ. ಏನು ಮಾಡ್ತಾನ? ಯಾರ ಮೇಲೆ ಹಾಕ್ತಾನ? ಯಾರ ಮೇಲೆ ಹಾಕ್ತಾನ್ರಿ? ಯಾರು ಹೀನೈಸಲ್ಪಡ್ತಾರಲ್ಲ ಅವ್ರ ಮೇಲೆ ದೇವ್ರ ದೃಷ್ಟಿ ಏನು ಮಾಡ್ತಾನೆ? ಬದಲಾಯಿಸ್ಬಿಡ್ತಾನೆ. ಅದಕ್ಕೆ ತಾಜಾ ಉದಾಹರಣೆ ನೋಡಿದ್ರೆ ನಾವು ಸತ್ಯವೇದದಲ್ಲಿ ಸಾರಳ ಜೀವಿತ ನಾವು ನೋಡ್ತೀವಿ. ಸಾರಳು ನಾವು ನೋಡ್ತಿದ್ದೇವೆ ಆದಿಕಾಂಡ 16ನೇ ಅಧ್ಯಾಯದಾಗ ನೋಡ್ತೀವಿ. ಆಕೆಗೆ ಬಂಜೆ ಆಗಿದ್ದೇನೆ, ಆಕೆ ಆಸೆ ಈಡೇರ್ತಲ್ಲ ಅಂತೇಳಿ ದಾಸಿಯಾದಂಥ ಹಾಗರಳನ್ನು ತಂದು ಏನು ಮಾಡ್ತಾಳಪ್ಪ ಅಂತಂದ್ರೆ ಯಜಮಾನಿಯಾಗಿ ಅಬ್ರಾಮನಿಗೆ ಹೆಂಡತಿಯಾಗಿ ಕೊಡ್ತಾಳೆ. ಕೊಟ್ಟ ಮೇಲೆ ನಾವು ನೋಡ್ತೇವೆ ಈ ಹಾಗರು, ಈ ದಾಸಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಯಜಮಾನಿಯನ್ನು ಅಲಕ್ಷ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳ್ರಿ.
ಯಾರಿಗೆ ಅಲಕ್ಷ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ? ತನ್ನ ಯಜಮಾನಿಗೆ, ತನಗೆ ಒಳ್ಳೇದು ಮಾಡಿದಂಥ, ತನ್ನ ಭವಿಷ್ಯ ಕಟ್ಟಿದಂಥ, ತನ್ನ ಕುಟುಂಬ ಕಟ್ಟಿದಂಥ, ದಾಸಿಯಾಗಿರುವಂಥ ಆಕೆಗೆ ಒಂದು ಬದುಕು ಕಟ್ಟಿಕೊಟ್ಟಂಥ ಸಾರಳನ್ನು ಏನು ಮಾಡ್ತಾಳಕ್ಕಿಪ್ಪ ಅಂತಂದರೆ, ಯಾವಾಗ ಆಕೆಗೆ ಗರ್ಭ ಧರಿಸ್ತಾಳೋ, ಯಾವಾಗ ಆಕೆಗೆ ಹೊಟ್ಟೆಯಲ್ಲಿ ಮಗು ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೋ, ವಿಪರೀತವಾದಂಥ ಗರ್ವ ಬಂದ್ಬಿಡ್ತದೆ ಆಕೆಗೆ. ಈ ಗರ್ವ ಏನು ಮಾಡ್ತದಪ್ಪ ಅಂತಂದರೆ, ಯಜಮಾನಿಯನ್ನೇ ತಾತ್ಸಾರ ಮಾಡುವಂಥ ಬುದ್ಧಿ ಆಕೆಗೆ ಬರ್ತದೆ ಅಂತೇಳಿರಿ. ಯಾವಾಗ ನಾವು ನೋಡ್ತೇವೆ ಈಕೆ ಈ ಒಂದು ಯಜಮಾನಿಗೆ ಅಲಕ್ಷ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೋ, ಗೇಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೋ, ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೋ, ಇನ್ನು ಯಜಮಾನಿಯ ಸ್ಥಾನ ನಂದೇ ಅಂತೇಳಿ ಯಾವಾಗ ಆಕೆ ಅನ್ಕೊಂಡು ಸಾರಳನ್ನು ಹಗುರವಾಗಿ ನೋಡ್ಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾಳೋ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ ಒಂದು ಹಗರಳ ಒಂದು ಜೀವಿತ ನಾವು ನೋಡ್ತೇವೆ ಯಾವ ರೀತಿಗೆ ಪತನ ಆಗ್ತಾ ಬಂತಪ್ಪ ಅಂತಂದರೆ, ಆ ದಾಸಿಯ ಮಗನನ್ನು ಹೊರಗೆ ಹಾಕೆಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಅದಕ್ಕೋಸ್ಕರಾಗಿ ನಾವು ದೇವರ ಮಕ್ಕಳಾಗಿರುವಂಥ ನಾವು, ದೇವ ಜನರಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ಯಾರನ್ನು ಕೂಡ ನಾವು ಏನು ಮಾಡ್ಬಾರ್ದಪ್ಪ ಅಂದರೆ ಹೀನಾಯಿಸಬಾರ್ದು. ನೀವು ಮೊದಲನೇ ಸಾಮ್ಯೇಲ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ ಕೂಡ ನೀವು ಮನೆಗೆ ಹೋಗಿ ಓದ್ರಿ. ನಾವು ನೋಡ್ತೇವೆ ಪೆನಿನ್ನಳು, ನಾವು ನೋಡ್ತೇವೆ ಹನ್ನಳನ್ನು ತುಂಬ ಲಕ್ಷ್ಯ ಮಾಡ್ತಾ ಇದ್ದಳು, ತುಂಬ ಆಕೆಗೆ ಸತಾಯಿಸ್ತಾ ಇದ್ದಳು, ತುಂಬ ಆಕೆಗೆ ಕಷ್ಟ ಕೊಡ್ತಾ ಇದ್ದಳು, ತುಂಬ ಆಕೆಗೆ ಏನು ಮಾಡ್ತಾ ಇದ್ದ, ಕಣ್ಣೀರು ಸುರ್ಸಂಗೆ ಮಾಡ್ತಾ ಇದ್ದಳು. ಕಾರಣ ಏನು? ಕಾರಣ ಏನಂದ್ರೆ, ನನಗೆ ಮಕ್ಕಳರ ನೀ ಬಂಜೆ ಇದ್ದಿ, ನನಗೇನಾರ ಮಕ್ಕಳರ ನೀ ಏನಿದ್ದಿ ಬಂಜೆ ಇದ್ದೆ ಅಂತೇಳಿ ಒಂದು ದಿನ ಪ್ರತಿದಿನ ಅಂತ ಸತ್ಯವೇದಾಗ ನನ್ನ ಬೈಬಲ್ನಾಗ ಬರ್ತದ. ಪ್ರತಿದಿನ ಏನು ಮಾಡ್ತಿದ್ದಾಳಪ್ಪ ಅಂದರೆ, ಪೆನ್ನಿನ್ನಳು ಏನು ಮಾಡ್ತಾಳೆ ಅಂದರೆ, ಹನ್ನಳಿಗೆ ಏನು ಮಾಡ್ತಿದ್ದಾಳೆ ಅಂದರೆ, ಅಲಕ್ಷ್ಯ ಮಾಡಿ, ನಿರ್ಲಕ್ಷ್ಯ ಮಾಡಿ, ಚುಚ್ಚಿ ಚುಚ್ಚಿ ನೋಯಿಸಿ ಆಕೆಗೆ ಮಾತಾಡಿ ಪ್ರತಿದಿನ ಕಣ್ಣೀರು ಹಾಕಿಸ್ತಾ ಇದ್ದಾಳಂತ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅಲ್ಲಿ ತನಕ ದೇವರ ದೃಷ್ಟಿ ಪೆನ್ನಿನ್ನಳ ಮೇಲಿತ್ತು, ಆಕೆ ಕುಟುಂಬ ಮೇಲಿತ್ತು. ಯಾವಾಗ ಈ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೋ ಪೆನ್ನಿನ್ನಳು, ದೇವರ ದೃಷ್ಟಿಯನ್ನು ಆಕೆ ಮೇಲಿಂದ ತೆಗೆದು ಯಾರ ಮೇಲೆ ದೇವರ ದೃಷ್ಟಿ ಬೀಳ್ತದ್ರಿ? ಹನ್ನಳ ಮೇಲೆ ದೇವರ ದೃಷ್ಟಿ ಬೀಳ್ತದ. ನಾವು ನೋಡ್ತೇವೆ ಹನ್ನಳ ಮೇಲೆ ದೇವರ ದೃಷ್ಟಿ ಯಾವಾಗ ಬೀಳ್ತದೋ, ನಿರ್ಲಕ್ಷಿಸಲ್ಪಟ್ಟಂಥ, ತಿರಸ್ಕರಿಸಲ್ಪಟ್ಟಂಥ, ಕುಟುಂಬದಲ್ಲಿ ಅಲಕ್ಷ್ಯಕ್ಕೆ ಒಳದಂಥ ಈ ಹನ್ನಳ ಮೇಲೆ ಯಾವಾಗ ದೇವರ ದೃಷ್ಟಿ ಬೀಳ್ತದೋ, ಆ ಸ್ತ್ರೀಯನ್ನು ದೇವರು ಏನು ಮಾಡ್ತಾನಂದ್ರೆ ಅದ್ಭುತವಾಗಿ ನಾವು ನೋಡ್ತೇವೆ. ಆಕೆಗಿಂತಲೂ ಪೆನ್ನಿನೊಳಗಿಂತಲೂ ನಾವು ನೋಡ್ತೇವೆ ಎಂಥ ಅದ್ಭುತವಾಗಿ ದೇವರು ಆಕೆಯನ್ನು ಉಪಯೋಗ ಮಾಡ್ಕೊಳ್ತಾನಪ್ಪ ಅಂತಂದ್ರೆ, 5 ಜನ ಮಕ್ಕಳನ್ನು ಆಕೆ ಎದುರುಗಡೆನೆ ಏನು ಮಾಡ್ತಾನಂದ್ರೆ ಹನ್ನಳಿಗೆ ದೇವರು ಕೊಡ್ತಾನಂತೇಳಿದ್ರೆ. ಹಲ್ಲೆಲೂಯಾ. ಹನ್ನಳು ಒಂದು ಮಗು ಕೇಳ್ತಾಳೆ, ಆದರೆ ದೇವರು ಎಷ್ಟು ಕೊಡ್ತಾನ್ರಿ? 5 ಜನ ಮಕ್ಕಳನ್ನು ದೇವರು ಹನ್ನಳಿಗೆ ಕೊಟ್ಟು ತನ್ನ ಸವತಿಯ ಎದುರುಗಡೆ ಏನು ಮಾಡ್ತಾರೆ, ತಲೆ ಎತ್ತುವಂತೆ ದೇವರು ಮಾಡ್ತಾನಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಯಾರನ್ನಾದರೂ ಅಲಕ್ಷ್ಯ ಮಾಡ್ತೀವಲ್ರಿ, ಅವರ ಪ್ರವರ್ತನೆ ನೋಡಿ, ಅವರ ಸಾಕ್ಷಿ ನೋಡಿ, ಅವ್ರ ಬದುಕು ನೋಡಿ ನಾವು ಅಂತೀವಲ್ಲ, ಇವ್ರು ಹಿಂಗಾರ ಅವ್ರ ಹಂಗಾರ ಅಂತೀವಲ್ಲ, ದೇವ್ರು ಅವ್ರಿಗೆ ಏನು ಮಾಡ್ತಾನಂತ್ರಿ? ದೇವ್ರು ಅವ್ರಿಗೆ ಏನು ಮಾಡ್ತಾನಂತ? ದೇವರು ಅವರನ್ನೇ ಏನು ಮಾಡ್ತಾನಂತ? ಹೆಚ್ಚಿಸ್ತಾನಂತ. ಅದಕ್ಕೆ ನಮ್ಮ ಜೀವಿತದಲ್ಲಿ ಒಂದನ್ನು ನಾವು ಕಲ್ತ್ಕೊಳ್ಬೇಕೇನಪ್ಪ ಅಂತಂದರೆ, ಯಾರನ್ನು ಕೂಡ ಏನು ಮಾಡಬಾರ್ದಪ್ಪ ಅಂತಂದರೆ ನಿರ್ಲಕ್ಷ್ಯಕ್ಕೆ ನಾವು ಗುರಿ ಮಾಡಬಾರ್ದು, ನಿರ್ಲಕ್ಷಿಸಬಾರ್ದು. ಪ್ರತಿಯೊಬ್ಬರನ್ನ ನಾವು ಏನು ಮಾಡ್ಬೇಕಂದ್ರೆ ಸನ್ಮಾನಿಸುವಂಥ ವ್ಯಕ್ತಿಗಳು ನಾನು ನೀನು ಆಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಈ ಮಧ್ಯಾಹ್ನ ಕಾಲದಲ್ಲಿ ದೇವ್ರ ಮನೆಗೆ ಬಂದಿರುವಂಥ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಈ ಮಾತುಗಳನ್ನು ಕೇಳುವಂಥ ನೀನು ಯಾರೇ ಆಗಿರು, ಇವತ್ತು ಮಧ್ಯಾಹ್ನ ಕಾಲದಲ್ಲಿ ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ಒಂದು ಸಂಪೂರ್ಣವಾಗಿ ಡಿಲೀಟ್ ಆಗಬೇಕು, ಏನು ವಾಶ್ ಔಟ್ ಆಗಬೇಕಪ್ಪ ಅಂತಂದರೆ, ಇನ್ನೊಬ್ಬರನ್ನು ಕಡಿಮೆ ದೃಷ್ಟಿಯಿಂದ ನೋಡುವಂಥದ್ದು ನಮ್ಮ ಜೀವಿತದಲ್ಲಿ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕದು? ಡಿಲೀಟ್ ಮಾಡಿಬಿಡ್ಬೇಕು. ಅವ್ರು ಏನು ಮಾಡ್ತಾ ಇದಾರೆ ಅದು ದೇವ್ರಿಗೆ ಸಂಬಂಧಪಟ್ಟ, ಅವ್ರಿಗೆ ಸಂಬಂಧಪಟ್ಟ. ಅವ್ರು ಏನು ಮಾಡ್ಲತ್ತಾರದು ಯಾರಿಗೆ ಸಂಬಂಧ ಅದು? ದೇವರಿಗೆ ಸಂಬಂಧ, ಅವ್ರಿಗೆ ಸಂಬಂಧ ಅದು. ನಿನಗೂ ನನಗೂ ಸಂಬಂಧ ಇಲ್ಲದು. ಲೆಕ್ಕ ತಗೊಂಬಾರ ಯಾರು? ನೀ ತಗೋತಿ, ನೀ ಯಾಕೆ ಮಾತಾಡ್ತಿ? ಲೆಕ್ಕ ಯಾರು ತಗೋತಾರ? ದೇವ್ರು ತಗೋತಾನ. ಅದಕ್ಕೆ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸಮಾರ್ಯದ ಹೆಂಗಸನ್ನು ಕೂಡ ನಾವು ನೋಡ್ತೇವೆ. ಆಕೆ ಬದುಕು, ಆಕೆ ಜೀವಿತ ಹೆಂಗಿತ್ತಪ್ಪ ಅಂತಂದ್ರೆ, ಊರ್ ಜನ ಎಲ್ಲ ಆಕೆ ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ರು. ಊರು ಜನ ಆಕೆಯನ್ನು ಅಲಕ್ಷ್ಯ ಮಾಡೋದು ನೋಡಿ, ಊರು ಜನ ಎಲ್ಲ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು ನೋಡಿ, ಆಕೆ ನೀರಿಗೆ ಯಾವಾಗ ಬರ್ತಾಳಂತ್ರಿ? ಮಧ್ಯಾಹ್ನದ ಸಮಯದಲ್ಲಿ, ಯಾರು ಇಲ್ಲದಂಥ ಸಮಯದಲ್ಲಿ ಮಧ್ಯಾಹ್ನದಲ್ಲಿ ಆಕೆ ನೀರು ಒಯ್ಲಿಕ್ಕೆ ಬರ್ತಾ ಇದ್ದಳು. ಆದರೆ ನಾವು ನೋಡ್ತೀವಿ, ದೃಷ್ಟಿ ಅವ್ರ ಮೇಲೆ ಬಿತ್ತ, ಏನು ಈಕಿನ ಮೇಲೆ ಬಿತ್ತರಿ? ದೇವ್ರದ್ದು. ಸಮಾರ್ಯ ಸ್ತ್ರೀ ಮೇಲೆ ದೇವರ ದೃಷ್ಟಿ ಬಿತ್ತು. ನಾವು ನೋಡ್ತೇವೆ, ಈ ಪುಸ್ತಕದಲ್ಲಿ ಬರೆದಿದೆ, ಲೋಕಕ್ಕೆ ಆಕೆ ಸಾಕ್ಷಿಯಾದಂಥ ಸ್ತ್ರೀ ಆದಳು ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಿ? ಕೇಳತ್ತೀರಿ?
ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವಜನರೇ, ನಮ್ಮ ಒಂದು ಆತ್ಮೀಯ ಜೀವಿತದಲ್ಲಿ ಮುಂದೆ ಸಾಗುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಆಶೀರ್ವಾದವನ್ನು ಸಂಪಾದಿಸ್ಕೊಳ್ಬೇಕಪ್ಪ ಅಂತಂದರೆ, ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಇನ್ನೊಬ್ಬರನ್ನು ನಾವು ಏನು ಮಾಡಬಾರ್ದು ಅಂದರೆ ಕಿಚ್ಚಾಯಿಸೋದಾಗಲಿ, ಇನ್ನೊಬ್ಬರನ್ನು ಕೀಳುದೃಷ್ಟಿಯಿಂದ ನೋಡೋದಾಗಲಿ, ಇನ್ನೊಬ್ಬರನ್ನು ಗಣನೆಗೆ ಇಲ್ಲದಂತೆ ಮಾತಾಡೋದಾಗಲಿ, ಇನ್ನೊಬ್ಬರಿಗೆ ಗೇಲಿ ಮಾತಾಡೋದಾಗಲಿ, ಯಾವುದನ್ನು ಕೂಡ ನಾವು ಏನು ಮಾಡಬಾರ್ದು ರೀ, ಮಾಡಬಾರ್ದು. ಕೆಲವೊಬ್ಬರು ಮಾಡ್ತಾರೆ, ಗೊತ್ತಾಗಲಾರ್ದಂಗೆ ಮಾಡ್ತಾರೆ. ಏನು ಮಾಡ್ತಾರೆ? ಡೌಟ್ ಬರಲಾರ್ದಂಗೆ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಹೇಳ್ರೋಣ? ಹಾಂ ಹೆಂಗೆ ಮಾಡ್ತಾರೆ ಹೇಳೋಣ? ಮಾಡ್ತಾರೆ, ಮಾಡ್ಯಾರ ಅಂತೇಳಿ ಬೈದಾರ ಅಂತೇಳಿ ಗೊತ್ತಾಗ್ಬಾರ್ದು. ಹಂಗೆ ಮಾಡ್ತಾರೆ. ಏನು ಉಪಯೋಗ ಮಾಡ್ಕೊಳ್ತಾರೆ? ನಾಯಿಗೆ ಉಪಯೋಗ ಮಾಡ್ಕೊಳ್ತಾರೆ. ಯಾರಿಗೆ ಉಪಯೋಗ ಮಾಡ್ಕೊಳ್ತಾರೆ? ಅವ್ರು ಎದುರು ಯಾವ ಪ್ರಾಣಿ ಬರ್ಲಿಕ್ಕೆ ಅವು ಯೂಸ್ ಮಾಡ್ಕೋತಾರೆ. ಅವರು ಎಕ್ಸಾಕ್ಟ್ ಅಲ್ಲಿ ಹೋಗೋ ಟೈಮ್ನಾಗೆ ಯೂಸ್ ಮಾಡ್ತಾರೆ ವರ್ಡ್. ಈ ನಾಯಿಗೆ ನೋಡಿ ಹೆಸರು ಹೊಡಿಬೇಕು, ಇದಕ್ಕೆ ಬುದ್ಧಿನೇ ಇಲ್ಲ. ಇದಕ್ಕೆ ನಾಯಿಗೆ ಅದಕ್ಕೆ ಬುದ್ಧಿ ಇರ್ತದ? ನಾಯಿಗೆ ಬುದ್ಧಿ ಇರ್ತದ? ನೀ ಯಾಕೆ ಬೈತಿ? ಇದು ನಾಯಿ ನೋಡಿದು ಬರೇ ಇಲ್ಲೇ ತಿರುಗ್ತದ. ನಾಯಿ ತಿರುಗದೆ ಸ್ವಭಾವ. ಅದು ನಾಯಿ ಸ್ವಭಾವ ಏನದ? ತಿರುಗದೆ. ಅದು ಈ ಮನೆ ಆದ್ರಪ್ಲೆ ಆ ಮನೆ, ಆ ಮನೆ ಆದ್ರಪ್ಲೆ ಈ ಮನೆ, ಎಲ್ಲ ಕಡೆಗೆ ಬಾಲ ಆಡಿಸ್ಬೋದು, ತಿರುಗದೆ ಅದ್ರ ಕೆಲಸ. ನೀ ಬೈಯೋದ್ರಲ್ಲಿಂದ ಅದಕ್ಕೆ ಬುದ್ಧಿ ಬರ್ತದ? ಗೊತ್ತದ ನಿನಗೆ, ಆದ್ರೆ ಅದಕ್ಕೆ ಬೈಲತ್ತಿಲ್ಲ. ನಾಯಿಗೆ ಬೈಲತ್ತಿಲ್ಲ, ನೀ ಯಾರಿಗೆ ಬೈಲತ್ತಿದಿ? ಗೊತ್ತಲ್ಲಾರ್ದಂಗೆ ನೀ ಏನು ಮಾಡ್ತಿದಿ? ಭಾಳ ಯುಕ್ತಿಲಿಂದ ಏನು ಮಾಡತ್ತಿದಂದ್ರೆ, ನೀ ಇನ್ನೊಬ್ರಿಗೆ ಏನು ಮಾಡತ್ತಿದಿ? ಯಾರೇ ಇದ್ದೀರೇನಂತವ್ರಿಲ್ಲಿ? ನಾಯಿ ಮೇಲೆ ಬೆಕ್ಕಿನ ಮೇಲೆ ಹಾಕಿ ಬೈಯೋರು ಯಾರು ಇದ್ರಪ್ಪ ಅಂದರೆ ಮಧ್ಯಾಹ್ನ ಕಾಲದಲ್ಲಿ ನಿಮ್ಮನ್ನು ಏನು ಮಾಡ್ಕೋಬೇಕು? ದೇವರ ವಾಕ್ಯ ಬರುವಂಥ ಸಂದರ್ಭ ನಮ್ಮನ್ನು ಏನು ಮಾಡ್ಕೊಳ್ಬೇಕು? ಸರಿ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಕೊನೆಯದಾಗಿ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಎದುರುಗಡೆ ಇಟ್ಟು ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ಬನ್ನಿ, ನಾವೆಲ್ಲರೂ ಕೂಡ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ, ಜೆನೆಸಿಸ್ ಆದಿಕಾಂಡ 29ನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ. ಕೊನೆಯದಾಗಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ವಾಕ್ಯ ಓದಿ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ. ಆದಿಕಾಂಡ 29ನೇ ಅಧ್ಯಾಯ, ಯಾರಾದರೂ ಓದ್ತೀರಾ? 31ನೇ ವಚನ ಓದ್ರಿ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಜೆಯಾಗಿದ್ದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ನಿಮ್ಮ ಎದುರುಗಡೆ ತರುವಂಥ 3ನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಲೇಯಳನ್ನು ನೋಡ್ತಾ ಇದ್ದೀವಿ ಅಂತೇಳಿ. ಲೇಯಳನ್ನು ನೋಡುವಂಥ ಸಂದರ್ಭದಲ್ಲಿ ಆಕೆ ಬದುಕು, ಆಕೆ ಜೀವಿತ ನಾವು ಸತ್ಯವೇದದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಬಹಳ ಅದ್ಭುತಕರವಾಗಿದೆ. ಆಕೆ ಜೀವಿತದಲ್ಲಿ ನಾವು ನೋಡ್ತೇವೆ ಆಕೆ ಇಷ್ಟೊಂದು ಯಥಾರ್ಥವಾದಂಥ ಒಂದು ಸ್ತ್ರೀಯಾಗಿದ್ದಳಪ್ಪ ಅಂತಂದರೆ, ಲೇಯಳು ನಾವು ನೋಡ್ತಿದ್ದೇವೆ ಎಷ್ಟು ಆಕೆ ಅದ್ಭುತವಾದಂಥ ಸ್ತ್ರೀ ಆಗಿದ್ದಳಪ್ಪ ಅಂತಂದರೆ, ನಾವು ನೋಡ್ತೇವೆ ಅಂಥ ಅದ್ಭುತವಾದಂಥ ಸ್ತ್ರೀ ಆಗಿರುವಂಥ ಲೇಯಳು ನಾವು ನೋಡ್ತೇವೆ ಆಕೆ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಆಕೆ ಬದುಕು ನೋಡುವಂಥ ಸಂದರ್ಭದಲ್ಲಿ, ಆಕೆ ವಿವಾಹ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಆಕೆ ದಾಂಪತ್ಯ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಸ್ವಲ್ಪನೂ ಕೂಡ ಅಲ್ಲಿ ಸಂತೋಷ ಅಂತಕ್ಕಂಥದ್ದು ಇರಲಿಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವ ರೀತಿಯಾಗಿ ನಾವು ನೋಡ್ತೇವೆ, ಯಾಕೋಬನಿಗೆ ಲೇಯಳನ್ನು ಕೊಟ್ಟು ನಾವು ನೋಡ್ತೇವೆ ಲಾಬಾನನು ಮದುವೆ ಮಾಡ್ತಾನೆ. ಈ ಲೇಯಳು ಯಾಕೋಬನು ಮದುವೆ ಮಾಡ್ಕೊಳ್ತಾನೆ. ಮದುವೆ ಮಾಡಿಕೊಂಡಿದ್ದ ತಕ್ಷಣವೇ ನಾವು ನೋಡ್ತೇವೆ ಈಕೆ ಮೊಟ್ಟ ಮೊದಲಿಗೆ ಗಂಡನ ದೃಷ್ಟಿಯಲ್ಲಿ ಅಲಕ್ಷ್ಯವಾಗಿಬಿಡ್ತಾಳೆ. ಈಕೆ ಯಾರ ದೃಷ್ಟಿದಾಗ್ರಿ? ಬೈಬಲ್ದಾಗ ಏನು ಬರ್ತದ? ಓದ್ರಿ ನೋಡಮ್, ಓದ್ರಿ 31ನೇ ವಚನ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳು. ಲೇಯಳು ಯಾಕೋಬನಿಗೆ ಏನಾದಳಂತ? ಅಲಕ್ಷ್ಯವಾದಳಂತ. ಇದು ಯಾರು ನೋಡಿದ್ರಂತ? ಇದು ಯೆಹೋವನು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಲೇಯ ಯಾಕೋಬನಿಗೆ ಅಲಕ್ಷ್ಯವಾದಳಂತ. ಯಾಕೆ ಅಲಕ್ಷ್ಯ ಆದಳಪ್ಪ? ಮಾಡ್ಕೊಂಡು ಹೆಣ್ತಿನೇ ಯಾಕೆ ಅಲಕ್ಷ್ಯ ಆದಳು? ಕಟ್ಕೊಂಡಂತ ಹೆಣ್ತಿನೇ ನಿನಗೆ ಯಾಕಂತ ಪರಿ ಅಲಕ್ಷ್ಯವಾಗಿ ಊನವಾಗಿ ಇವತ್ತು ಸೌಂದರ್ಯ ಇರ್ಲಾರ್ದಂಗೆ ನಿನಗೆ ಯಾಕೆ ಕಾಣಿಸ್ಲತ್ತಳ? ಈಗ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಯಾಕೋಬನು ಲೇಯಳನ್ನು ಯಾಕೆ ಅಲಕ್ಷ್ಯ ಮಾಡ್ದನಪ್ಪ ಅಂತಂದ್ರೆ, ಲೇಯಳ ಒಂದು ಕಣ್ಣೇನಿತ್ತಪ್ಪ ಅಂದ್ರೆ ಮೆಳ್ಳಗಣ್ಣಿತ್ತಂತ. ಏನಿತ್ತಂತ್ರಿ? ಲೇಯಳ ಕಣ್ಣೇನೈತಂತ? ಮೆಳ್ಳಗಣ್ಣಿತ್ತಂತ. ಸೊ ಮೆಳ್ಳಗಣ್ಣು ಇರೋದ್ರಿಂದ ಆಕೆ ಒಂದು ಕಣ್ಣು ಕಾಂತಿಹೀನವಾಗಿರೋದ್ರಿಂದ ನಾವು ನೋಡ್ತೇವೆ ಯಾಕೋಬನು ಆಕೆಯನ್ನು ಇಷ್ಟಪಡ್ತಾ ಇರಲಿಲ್ಲ. ಯಾಕೋ ಒಬ್ಬ ಆಕೆಯನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ. ನಾವು ನೋಡ್ತೇವೆ ಆಕೆ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಆಕೆ ಬದುಕು ನೋಡುವಂಥ ಸಂದರ್ಭದಲ್ಲಿ ಎಂಥ ದುರ್ಘಟನೆ ಆಕೆ ಜೀವಿತದಲ್ಲಿ ಸಂಭವಿಸ್ತದಪ್ಪ ಅಂತಂದರೆ, ಮದುವೆ ಆದ 7 ದಿನಗಳ ನಂತರ ಮತ್ತೊಂದು ದಿನದ ಮದುವೆ ಆಕೆ ಗಂಡ ಮಾಡ್ಕೊಳ್ತಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಇದು
ಎಲ್ಲರೇ ಕೇಳಿರಿ ನೀವು. ಇನ್ನು ಮದುವೆ ಆದಮೇಲೆ ಇನ್ನೂ ವರ್ಷ ಮಕ್ಕಳಾಗಿಲ್ಲ ಅಂದ್ರೆ ಮಾಡ್ಕೋತಾರ, ಏನೋ ಆಗಿಲ್ಲ ಅಂದ್ರೆ ಏನೋ ಸಮಥಿಂಗ್, ಅದು ಏನೋ 4 ವರ್ಷ 5 ವರ್ಷ ನೋಡ್ತಾರೆ, ಮಕ್ಕಳಾಗಿಲ್ಲ ಅದು ಆಗಿಲ್ಲ ಅಂತ ಏನೋ ಬಿಟ್ಟು ಏನೋ ಮಾಡಿ ಡೈವರ್ಸ್ ತೊಗೊಂಡು ಇನ್ನೊಂದು ಮದುವೆ ಮಾಡ್ಕೋತಾರೆ. ಆದರೆ ಈಕೆ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಲೇಯಳ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಮದುವೆ ಆದ 7 ದಿನ ಪೂರೈಸಿದ ನಂತರ 8ನೇ ದಿನಕ್ಕೆ ಮತ್ತೊಂದು ಮದುವೆ ಆಗ್ತದೆ ಯಾಕೋಬಂದು. ಅದು ಯಾರಪ್ಪ ಅಂತಂದರೆ ಅವರ ಸ್ವಂತ ಹೊಟ್ಟೆಯಲ್ಲಿ ಇಬ್ಬರು ಹುಟ್ಟಿದಂಥ ಅಕ್ಕ ತಂಗಿಯರೇ. ನಾವು ನೋಡ್ತೇವೆ ಈ ರೀತಿಯಾಗಿ ಆತನು ಲೇಯಳನ್ನು ಅಲಕ್ಷ್ಯ ಮಾಡಿ, ನಾವು ನೋಡ್ತೇವೆ ರಾಹೇಲಳನ್ನು ಏನು ಮಾಡ್ತಾನೆ, ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಯಾಕೋಬ. ಲೇಯಳನ್ನು ಏನು ಮಾಡ್ತಾನ? ಅಲಕ್ಷ್ಯ ಮಾಡ್ತಾನ. ರಾಹೇಲಳನ್ನು ಏನು ಮಾಡ್ತಾನ? ಪ್ರೀತಿ ಮಾಡ್ತಾನ. ರಾಹೇಲ್ಗೆ ಯಾಕೆ ಪ್ರೀತಿ ಮಾಡ್ತಾನಂದ್ರೆ ಆಕೆ ಭಾಳ ಏನಿದ್ದಳಂತ್ರಿ, ಲೇಯಳಿಗಿಂತಲೂ ಆಕೆ ಏನಿದ್ದಳಂತ ಭಾಳ ಸುಂದರ ಇದ್ದಳಂತ. ಅದಕ್ಕೆ ಅವ ಏನು ಮಾಡ್ದನಪ್ಪ ಅಂತಂದರೆ ಯಾರಿಗೆ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದನವ? ರಾಹೇಲಿಗೆ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದನು. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಗಂಡನ ಒಂದು ದೃಷ್ಟಿಯಲ್ಲಿ ಅಲಕ್ಷ್ಯವಾದಂಥ ಈ ಹೆಣ್ಮಗಳು, ಆಕೆಗೆ ದೇವರ ದೃಷ್ಟಿ ಆಕೆ ಮೇಲೆ ಬೀಳ್ತದೆ. ದೇವರು ಆಕೆಯನ್ನು ನೋಡ್ತಾನೆ. ತಿರಸ್ಕರಿಸಲ್ಪಟ್ಟಂಥ ಈ ಲೇಯಳನ್ನು, ಈ ಅಪಮಾನಕ್ಕೆ ನಿಂದಕ್ಕೆ ಗುರಿಯಾದಂಥ ಈ ಲೇಯಳನ್ನು ನಾವು ನೋಡ್ತಿದ್ದೀವಿ. ದೇವರು ಯಾವಾಗ ನೋಡ್ತಾನೋ, ನೋಡಿದ ಮೇಲೆ ಏನು ಮಾಡ್ತಾನಪ್ಪ ಅಂತಂದರೆ ಲೇಯಳ ಗರ್ಭವನ್ನು ದೇವರು ಮುಟ್ಟುಬಿಡ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಏನು ಮಾಡ್ತಾನೆ ದೇವರು? ಯಾರಿಗೆ ಆಶೀರ್ವಾದ ಕೊಡ್ತಾನ? ಲೇಯಳ ಗರ್ಭವನ್ನು ಮುಟ್ಟಿ ನಾವು ನೋಡ್ತೇವೆ ಲೇಯಳಿಗೆ ಆಶೀರ್ವಾದ ಮಾಡ್ತಾನ. ಆದರೆ ರಾಹೇಲ ಗರ್ಭ ಏನಾಗ್ತದ್ರಿ? ಮುಚ್ಚಿಬಿಡ್ತಾನೆ ದೇವರು. ಹಲ್ಲೆಲೂಯಾ. ಯಾರ ಗರ್ಭ ಮುಚ್ಚಿ ಹೋಗ್ತದ? ರಾಹೇಲಳ ಗರ್ಭ ಮುಚ್ಚಿ ಹೋಗ್ತದ. ಲೇಯಳ ಗರ್ಭ ತೆರೆಯಲ್ಪಡ್ತದ. ಲೇಯಳಿಗೆ ದೇವರು ಆಶೀರ್ವದಿಸ್ತಾನ. ಈ ಆಶೀರ್ವಾದ ಮಾಡಿದ್ಮೇಲೆ ಮೊದಲನೇ ಮಗು ಹುಟ್ಟಿದ ಮೇಲೆ ನಾವು ನೋಡ್ತೇವೆ, ಈಗಾದರೂ ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾನಂತೇಳಿ ಗಂಡನ ಮೇಲೆ ಆಸೆ ಇಟ್ಕೊಳ್ತಾಳ. ಆದರೂ ಪ್ರೀತಿ ಮಾಡಂಗಿಲ್ಲ. ಸೆಕೆಂಡ್ ಇನ್ನೊಂದು ಮಗು ಹುಟ್ಟುತ್ತದ. ಈಗಲಾದರೂ ನನ್ನ ಗಂಡ ನನಗೆ ಪ್ರೀತಿ ಮಾಡ್ತಾನ, ಈಗಾದರೂ ನನ್ನ ಗಂಡನ ದೃಷ್ಟಿದಾಗ ನಾನು ಬೀಳ್ತೀನಿ ಅಂತೇಳಿ ಮತ್ತೆ ಪ್ರೀತಿ ಮಾಡಿ ಮುಂದೆ ಹೋಗ್ತಾಳ. ಆವಾಗಲೂ ಕೂಡ ಗಂಡ ಆಕೆಯನ್ನು ಪ್ರೀತಿ ಮಾಡೋದಿಲ್ಲ. ಥರ್ಡ್ ಟೈಮ್ ಏನಾಗ್ತದಪ್ಪ ಅಂತಂದರೆ ಇನ್ನೊಂದು ಮಗು ಹುಟ್ಟುತ್ತದ. ಇನ್ನೊಂದು ಮಗು ಹುಟ್ಟಿದ ಮೇಲೆ ಈಗರೇ ದೇವರು ಮಾಡಿದಂಥ ಉಪಕಾರ ಇದೆಲ್ಲ ಸಹಾಯ ನೋಡಿ ನಾನು ನನ್ನ ಗಂಡ ಒಂದಾಗ್ತೀವಿ, ನನ್ನ ಗಂಡ ನನಗೆ ಪ್ರೀತಿ ಮಾಡ್ತಾನಂತೇಳಿ 3ನೇ ಮಗು ಹೆತ್ತಾಗನೂ ಕೂಡ ರಾಹೇಲ್ ಗಂಡನ ಪ್ರೀತಿಗಾಗಿ ಹಾಪಿಸ್ತಾಳೆ ಅಂತೇಳಿ. ಆದರೆ ಏನು ಸಿಗಂಗಿಲ್ಲ ಆಕೆಗೆ? ಯಾರ ಪ್ರೀತಿ ಸಿಗಲ್ಲ? ಗಂಡನ ಪ್ರೀತಿ ಸಿಗಲ್ಲ. ನೋಡ್ರಿ ಎಷ್ಟು ಸಲ ಆಕಿ ನಾನು ನನ್ನ ಗಂಡ ಒಂದಾಗ್ತೀವಿ, ಈಗರೇ ನಾನು ನನ್ನ ಗಂಡ ಒಂದಾಗ್ತೀವಿ, ನಾನು ನನ್ನ ಗಂಡ ಈಗರೇ ಪ್ರೀತಿ ಮಾಡ್ತಾನೆ, ನನ್ನ ಗಂಡ ಈಗರೇ ಪ್ರೀತಿ ಮಾಡ್ತಾನೆ ಅಂತ ಎಷ್ಟು ಸಲ ಅಂತೇಳಿ ನೋಡ್ರಿ. ಆದಿಕಾಂಡ 29ನೇ ಅಧ್ಯಾಯದಾಗ ನೋಡ್ರಿ 32ನೇ ವಚನ ಓದ್ರಿ. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ. ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ. ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು. ಇದು ಮೊದಲನೇ ಸಲ. ಇನ್ನು ಮುಂದೆ ಯಾಕೆ ಏನಂತಳ್ರಿ? ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು. ಈಗ ಇನ್ನು ಮುಂದೆ ನನ್ಗೆ ನನ್ನ ಗಂಡ ಪ್ರೀತಿ ಮಾಡ್ತಾನಂತ 32ನೇ ವಚನ ಅಂತಾಳ. 33ನೇ ವಚನ ಅದೇ ಮಾತಂತಾಳ ನೋಡ್ರಿ. ಓದಮ್ಮ. ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ನಾನು ಗಂಡನ ಲಕ್ಷ್ಯಕ್ಕೆ ಲಕ್ಷ್ಯಕ್ಕೆ ಗುರಿಯಾದೆನೆಂದು ಯೆಹೋವನು ತಿಳಿದಿದ್ದರಿಂದ ಈ ಮಗುವನ್ನು ದಯಪಾಲಿಸಿದನೆಂದು ಹೇಳಿ. ಇಲ್ಲಿನೂ ಕೂಡ 33ನೇ ವಚನ ಕೂಡ ನಾನು ನನ್ನ ಗಂಡ. ಆಮೇಲೆ 34ನೇ ವಚನದಾಗನು ಕೂಡ ಅದೇ ಮಾತಾಡ್ತಾಳೆ. ಓದ. ಆಕೆ ತಿರುಗಿ ಗರ್ಭ ಧರಿಸಿ ಗಂಡು ಮಗುವನ್ನು ಹೆತ್ತು, ಈಗಲಾದರೂ ನನ್ನ ಗಂಡನು ನಾನು ಒಂದಾಗುವೆವು. ಅವನಿಗೆ 3 ಮಂದಿ ಗಂಡು ಮಕ್ಕಳು ಹೆತ್ತಿದ್ದೇನಲ್ಲ ಎಂದು ಅದಕ್ಕೆ ಲೇವಿ ಎಂದು ಹೆಸರಿಟ್ಟಳು. ಹಲ್ಲೆಲೂಯಾ. ಎಷ್ಟು ಸಲ ಅಂತಾಳ್ರಿ? ಎಷ್ಟು ಸಲ ಅಂತಾಳ? ಈಗರೇ ನನ್ನ ಗಂಡ ನನಗೆ ಪ್ರೀತಿ ಮಾಡ್ತಾನೆ, ಈಗರೇ ನನ್ನ ಗಂಡ ಪ್ರೀತಿ ಮಾಡ್ತಾನೆ, ಈಗರೇ ನನ್ನ ಗಂಡ ನನಗೆ ಪ್ರೀತಿ ಮಾಡ್ತಾನೆ ಅಂತೇಳಿ ಮನುಷ್ಯನ ಪ್ರೀತಿಗಾಗಿ ಲೇಯಳು ಹಪ್ಪಿಸ್ತಾ ಇರ್ತಾಳೆ ಅಂತೇಳಿ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಲೇಯಳ ಜೀವಿತದಲ್ಲಿ, ಲೇಯಳ ಬದುಕಿನಲ್ಲಿ ಆಕೆ ಎಷ್ಟು ತಿರಸ್ಕರಿಸಲ್ಪಟ್ಟಂಥ ಸ್ತ್ರೀ ಆಗಿದ್ದಳಪ್ಪ ಅಂತಂದರೆ, ಎಷ್ಟು ಆಕೆ ನಿರಾಕರಿಸಲ್ಪಟ್ಟಂಥ ಸ್ತ್ರೀ ಆಗಿದ್ದಳಪ್ಪ ಅಂತಂದರೆ, ತನ್ನ ಸ್ವಂತ ಕುಟುಂಬದಲ್ಲಿ ಸ್ವಂತ ಗಂಡನ ದೃಷ್ಟಿಗೆ ಯಾವ ರೀತಿಗೆ ಅಲಕ್ಷ್ಯವಾಗಿದ್ದಳಪ್ಪ ಅಂತಂದರೆ, ಎಷ್ಟು ಗಂಡನ ಪ್ರೀತಿ ಆಕೆ ಬಯಸ್ತಾ ಇದ್ದಳಪ್ಪ ಅಂತಂದರೆ, ಗಂಡನ ಪ್ರೀತಿಯ ಆಕಾಂಕ್ಷೆ ಮಾಡ್ತಾ ಇದ್ದಳಪ್ಪ ಅಂತಂದರೆ, ಅಷ್ಟು ಆಕೆಯನ್ನು ಅಸಹಿಸಿಕೊಂಡು ದೂರ ಇಟ್ಟಿದ್ದನು ಯಾಕೋಬನ ಅಂತೇಳಿರಿ. ಹಲ್ಲೆಲೂಯಾ. ಆದರೆ
ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಮನುಷ್ಯರು ನಿರಾಕರಿಸಲ್ಪಟ್ಟವರನ್ನು, ಮನುಷ್ಯರು ತಿರಸ್ಕರಿಸಲ್ಪಟ್ಟವರನ್ನು, ಮನುಷ್ಯರು ಯಾರು ಕೂಡ ಪ್ರೀತಿ ಮಾಡದವರನ್ನು ಯಾರು ಪ್ರೀತಿ ಮಾಡ್ತಾರಪ್ಪ ಅಂತಂದ್ರೆ ದೇವರು ಪ್ರೀತಿ ಮಾಡ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಎಂಥವನಾಗಿದ್ದನಪ್ಪ ಅಂತಂದ್ರೆ ಯಾರಿಗೆ ಯಾರು ಪ್ರೀತಿ ಮಾಡುವುದಿಲ್ಲವೋ, ಯಾರಿಗೆ ಯಾವ ಪ್ರೀತಿ ಸಿಗುವುದಿಲ್ಲವೋ ನಾವು ನೋಡ್ತೇವೆ, ಅಂಥವರನ್ನೇ ಆರಿಸ್ಕೊಂಡು ದೇವರು ಅಂಥವ್ರನ್ನ ಏನು ಮಾಡ್ತಾನಪ್ಪ ಅಂತಂದ್ರೆ ಪ್ರೀತಿ ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾಕೋಬನು ಲೇಯಳನ್ನು ತಿರಸ್ಕರಿಸಿದನು, ಯಾಕೋಬನು ಲೇಯಳನ್ನು ಅಲಕ್ಷ್ಯ ಮಾಡಿದನು. ನಾವು ನೋಡ್ತೇವೆ, ಯಾಕೋಬನು ಲೇಯಳಿಗೆ ಪ್ರೀತಿಯಿಂದ ದೂರ ಇಟ್ಟನು, ಎಲ್ಲಾ ಸಂಬಂಧಗಳಿಂದ ಆತನು ದೂರ ಇಟ್ಟನು. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, 3 ಮಕ್ಕಳಾದ ನಂತರ ಕೂಡ ನಾವು ನೋಡ್ತೇವೆ, ಈ ಮಗುವನ್ನಾದರೂ 3ನೇ ಮಗು ಹೆತ್ತಿದ್ದೀನಿ, ಈಗಲಾದರೂ ನನ್ನ ಗಂಡ ನನಗೆ ಪ್ರೀತಿ ಮಾಡ್ತಾನ, ನಾವು ಒಂದಾಗ್ತೀವಿ ಅಂತೇಳಿ ಲೇವಿ ಎಂಬುದಾಗಿ ಆ ಮಗುವಿಗೆ ಹೆಸರಿಡ್ತಾಳೆ ಅಂತೇಳಿರಿ. ಹಲ್ಲೆಲೂಯಾ. ಯಾವ ಹೆಸರಿಡ್ತಾಳ್ರಿ? ಲೇವಿ ಅಂತಂದ್ರೆ ಒಂದಾಗು ಅಂತದರ ಅರ್ಥ ಅಂತೇಳಿರಿ. ಹಲ್ಲೆಲೂಯಾ. ಲೇವಿ ಅಂದ್ರೆ ಏನ್ರಿ? ಲೇವಿ ಅಂದ್ರೆ ಒಂದಾಗುವೆವು ಅಂತದ್ರ ಅರ್ಥ. ಅದಕ್ಕೆ ಈಗ ನಾನು ನನ್ನ ಗಂಡ ಈಗ ಏನಾಗ್ತೀವಿ? ಒಂದಾಗ್ತೀವಿ. ಈಗಾದ್ರೂ ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾನಂತೇಳಿ ಮನುಷ್ಯನ ಪ್ರೀತಿಗಾಗಿ ಹಪಾಪಿಸಿ ಆತುರಪಟ್ಟು ಆಸೆ ಪಟ್ಟು ಕೊನೆಗೆ ಆಕೆಗೆ ಮನುಷ್ಯರ ಪ್ರೀತಿನೇ ಸಿಗದಿದ್ದಂಥ ಸಂದರ್ಭದಲ್ಲಿ, ಕೊನೆಗೆ ಆಕೆ ಮನುಷ್ಯರ ಒಂದು ನಿರ್ಲಕ್ಷ್ಯಕ್ಕೆ ಒಳದಂಥ ಸಂದರ್ಭದಲ್ಲಿ ಆಕೆ ಒಂದು ಡಿಸೈಡ್ ಮಾಡ್ತಾಳೆ, ಆಕೆ ಒಂದು ತೀರ್ಮಾನ ಮಾಡ್ತಾಳೆ, ಮನುಷ್ಯರ ಪ್ರೀತಿ ಆದ್ರೂ ನನಗೆ ಸಿಗ್ತಾ ಇಲ್ಲ, ಗಂಡನ ಪ್ರೀತಿ ಆದ್ರೂ ನನಗೆ ಸಿಗ್ತಾ ಇಲ್ಲ. ಇವತ್ತು ಈ ಲೋಕದಲ್ಲಿ ನಾನು ಏನು ಆಸೆ ಪಡ್ತಾ ಇದ್ದೀನೋ, ಯಾರ ಲಕ್ಷ್ಯದಲ್ಲಿ ನಾನು ಇರ್ಬೇಕಂತ ಇದ್ದೀನೋ, ಯಾರ ದೃಷ್ಟಿಯಲ್ಲಿ ನಾನು ಇರ್ಬೇಕಂತ ಇದ್ದೀನೋ, ಯಾರು ನನಗೆ ಕೇರ್ ಟೇಕರ್ ಆಗಿರ್ಬೇಕೆಂಬ ನಾನು ಆಸೆ ಪಡ್ತಾ ಇದ್ದೀನೋ ಅವರ ದೃಷ್ಟಿಯಲ್ಲಿ ನಾನು ಬೀಳ್ತಾ ಇಲ್ಲ. ಅದಕ್ಕೋಸ್ಕರ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಇವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಮನುಷ್ಯರ ಪ್ರೀತಿ ಮೇಲೆ ನಾವು ಆಸೆ ಪಡದೆ, ಮನುಷ್ಯರ ಪ್ರೀತಿಗೆ ಹಪಾಪಿಸದೆ ನಾನು ದೇವರನ್ನು ಪ್ರೀತಿ ಮಾಡ್ತೀನಿ, ದೇವರಿಗೆ ಸ್ತುತಿ ಮಾಡ್ತೀನಿ ಅಂತೇಳಿ ಆಕೆ ಒಂದು ಡಿಸೈಡ್ ಮಾಡ್ತಾಳೆ, ಆಕೆ ಒಂದು ತೀರ್ಮಾನ ಮಾಡ್ತಾಳೆ. 35ನೇ ವಚನ ಯಾರಾದರೂ ದಯಮಾಡಿ ಓದ್ತೀರಾ? ಎಂತ ಅದ್ಭುತವಾದಂತ ತೀರ್ಮಾನ ತಗೋತಾರ ನೋಡ್ರಿ. ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಈಗ ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುವೆನು. ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡ್ಕೊಡ್ರಿ. ಈಗ ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುವೆನು ಎಂದು ಹೇಳಿ ಅದಕ್ಕೆ ಯಹೂದ ಎಂದು ಹೆಸರಿಟ್ಟಳು. ಅದಕ್ಕೆ ಯೂದ ಎಂಬುದಾಗಿ ಹೆಸರಿಟ್ಟಳು. ಹಲ್ಲೆಲೂಯಾ. ಆಕೆ ಒಂದು ತೀರ್ಮಾನ ಮಾಡಿದಳು, ಆಕೆ ಒಂದು ಡಿಸಿಷನ್ ಮಾಡಿದಳು. ಏನು ಡಿಸಿಷನ್ ಮಾಡಿದಳಪ್ಪ ಅಂತಂದ್ರೆ, ಇನ್ನು ಮುಂದೆ ನನ್ನ ಗಂಡ ನನ್ನನ್ನು ನೋಡ್ಲಾರ್ದಿರಲಿ, ಇನ್ನು ಮುಂದೆ ನನ್ನ ಗಂಡನ ದೃಷ್ಟಿಯಲ್ಲಿ ನಾನು ಬೀಳಾರ್ದಿಲ್ಲ, ಇನ್ನು ಮುಂದೆ ನನ್ನ ಗಂಡ ನನ್ನನ್ನು ಕೇರ್ ಮಾಡ್ಲಾರ್ದಿಲ್ಲ, ಇನ್ನು ಮುಂದೆ ಗಂಡ ನನ್ನನ್ನು ಪ್ರೀತಿ ಮಾಡಲಾರ್ದೇ ಇರಲಿ, ಅದು ಏನೇ ಇರಲಿ. ಆದರೆ ಇವತ್ತು ನಾನೊಂದು ತೀರ್ಮಾನ ತಗೊಳ್ತೀನಿ. ನಾನೇನು ತೀರ್ಮಾನ ತಗೊಳ್ತೀನಪ್ಪ ಅಂತಂದ್ರೆ, ನನ್ನ ದೇವರಿಗೆ ನನ್ನ ಜೀವಿತದಲ್ಲಿ ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳನ್ನು ನಾನು ಸ್ಮರಿಸಿ ಆತನಿಗೆ ಸ್ತುತಿ ಮಾಡ್ತೀನಿ, ಆತನಿಗೆ ಆರಾಧನೆ ಮಾಡ್ತೀನಿ ಅಂತೇಳಿ ಮಗು ಹುಟ್ಟುತ್ತದೆ. ಮಗು ಹುಟ್ಟಿದ ಮೇಲೆ ಅದಕ್ಕೆ ಏನಂತ ಹೆಸರಿಡ್ತಾಳ್ರಿ? ಯೂದ ಎಂಬುದಾಗಿ ಹೆಸರಿಡ್ತಾಳೆ. ಯೂದ ಅಂದ್ರೆ ಏನು ಗೊತ್ತಾ? ಸ್ತುತಿ ಎಂಬುದಾಗಿ ಅದರ ಅರ್ಥ ಅಂತೇಳಿ. ಹಲ್ಲೆಲೂಯಾ. ಯೂದ ಹೆಸರಿಗೆ ಅರ್ಥ ಏನ್ರಿ? ಸ್ತುತಿ. ನಾವು ನೋಡ್ತೇವೆ, ಈ ಒಂದು ಲೇಯಳು ಯಾವಾಗ ಮನುಷ್ಯರ ಪ್ರೀತಿಯನ್ನು ಆಕೆ ಅರ್ಥ ಮಾಡ್ಕೊಂಡು ಇದು ನನಗೆ ಸಿಗಂಗಿಲ್ಲ ಅಂತೇಳಿ ಬಿಟ್ಬಿಟ್ಟಳು, ದೇವರು ಎಂಥ ಅದ್ಭುತವಾದಂಥ ಆಶೀರ್ವಾದ ಆಕೆ ಜೀವಿತದಲ್ಲಿ ತಂದನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ. ಆಕೆ ಇನ್ನೂ 2 ಮಕ್ಕಳು ಹಡಿತಾಳೆ. ಟೋಟಲ್ ಆಗಿ 6 ಜನ ಮಕ್ಕಳಾಗ್ತಾರೆ. ಇನ್ನೊಂದು ಮಗು ಇರ್ತಾಳೆ, ಇನ್ನೊಂದು ಹೆಣ್ಣು ಮಗು ಆಕೆ ಸಿಗ್ತದೆ. ಒಟ್ಟು ಆಕೆಗೆ 7 ಜನ ಸಂತಾನ ಸಿಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ಎಷ್ಟು ಜನ ಸಂತಾನ ರೀ? 7 ಜನ ಸಂತಾನ ಲೇಯಳಿಗೆ ದೇವ್ರು ಕೊಡ್ತಾನೆ. ದೇವ್ರು ಕೊಟ್ಟ ಮೇಲೆ ನೋಡ್ರಿ, ಆಕೆ ಯಾವಾಗ ಗಂಡನ ಪ್ರೀತಿ ಸಿಗ್ಲಾರ್ದೇ ಇರಲಿ, ಈ ಲೋಕದ ಪ್ರೀತಿ ನನಗೆ ಸಿಗ್ಲಾರ್ದಿರಲಿ, ನಾನು ದೇವರಿಗೆ ನಾನು ಸ್ತುತಿ ಮಾಡ್ತೀನಿ, ನಾನು ದೇವರಿಗೆ ಆರಾಧನೆ ಮಾಡ್ತೀನಿ, ದೇವರಿಗೆ ಕೃತಜ್ಞತೆ ಒಳಗಾಗಿರ್ತೀನಿ ಎಂಬುದಾಗಿ ನಾನು ದೇವರಿಗಾಗಿ ಜೀವಿಸ್ತೇನೆ ಅಂತೇಳಿ ಯಾವಾಗ ತೀರ್ಮಾನ ಮಾಡಿದಳು, ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಆಕೆ ಜೀವಿತದಲ್ಲಿ, ಆಕೆ ಬದುಕಿನಲ್ಲಿ ದೇವರು ಎಂಥ ದೊಡ್ಡ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾನಪ್ಪ ಅಂತಂದ್ರೆ, ಎಷ್ಟು ದೊಡ್ಡ ಯೋಜನೆನ ಆಕೆ ಜೀವಿತದಲ್ಲಿ ಹಾಕ್ತದಪ್ಪ ಅಂತಂದ್ರೆ, ನಿರ್ಲಕ್ಷ್ಯವಾದಂಥ ಲೇಯಳ ಕುಟುಂಬದಲ್ಲಿ, ಅಲಕ್ಷ್ಯವಾದಂಥ ಲೇಯಳ ಕುಟುಂಬದಲ್ಲಿ, ಮನುಷ್ಯರ ಪ್ರೀತಿ ಸಿಗದೆ ಹಪಾಪಿಸುವಂಥ ಈ ಲೇಯಳ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದವರ ಮಕ್ಕಳೇ. ಆಕೆ ಸಂತಾನ, ಆಕೆ ವಂಶದಲ್ಲಿ ನಾವು ನೋಡ್ತೇವೆ ಯಾವ ರೀತಿಗೆ ಅದ್ಭುತವಾದಂಥ ಆಶೀರ್ವಾದ ಬಂತಪ್ಪ ಅಂತಂದ್ರೆ ನಾವು ನೋಡ್ತೇವೆ. ಇದೇ ಯೂದ ಗೋತ್ರದಲ್ಲಿ ನಾವು ನೋಡ್ತಿದ್ದೇವೆ ದಾವೀದನು ಕೂಡ ಹುಟ್ಟಿ ಬರ್ತಾನೆ. ಇದೇ ಈಕೆ ಯೂದ ಗೋತ್ರದಲ್ಲಿ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಜನಿಸಿ ಬರ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಯಾವ ಗೋತ್ರದಿಂದ ಹುಟ್ಟಿ ಬರ್ತಾರೆ?
ಯೂದ ಗೋತ್ರದಿಂದ ಯಾರು ಬರ್ತಾರ? ದಾವೀದನು ಏನ್ ಮಾಡ್ತಾನ? ಯೂದ ಗೋತ್ರದಲ್ಲಿ ಹುಟ್ಟಿ ಬರ್ತಾನ. ಯೇಸು ಕ್ರಿಸ್ತನು ಕೂಡ ಎಲ್ಲಿ ಹುಟ್ಟಿ ಬರ್ತಾನ್ರಿ? ಯೂದ ಗೋತ್ರದಲ್ಲಿ ಹುಟ್ಟಿ ಬರ್ತಾನ. ನಾವು ನೋಡ್ತೇವೆ. ಹಾಗಾದ್ರೆ ಈಕೆಯ ಸಂತಾನಕ್ಕೆ ಸೃಷ್ಟಿಕರ್ತನ ಆಗಮನವಾಯಿತು ಈಕೆ ವಂಶದ ಮೂಲಕವಾಗಿ. ರಾಹೇಲ್ ಸಂತಾನದಿಂದ ಏನು ಬಂತ್ರಿ? ಗಂಡನ ಪ್ರೀತಿ ಸಿಕ್ತು, ಲೋಕದ ಪ್ರೀತಿ ಸಿಕ್ತು, ಎಲ್ಲ ಸಿಕ್ತಕ್ಕಿಗೆ. ಆಕಿನ ಸಂತಾನಕ್ಕೆ ಏನು ಬಂತ್ರಿ? ಎಲ್ಲರೇ ಆಕಿನ ಬಗ್ಗೆ, ಆಕಿನ ಮಕ್ಕಳ ಬಗ್ಗೆ ಏನಾದರೂ ಓದ್ತೀರ? ಆದರೆ ಬಹುಮಾನ ಯಾರಿಗದಂತ್ರಿ? ಏಸಪ್ಪನು ತಿರಸ್ಕಲ್ಪಟ್ಟ ಏಸಪ್ಪನಿಗೆ ಏನಾಯಿತು? ಐಗುಪ್ತ ದೇಶದ ಸರ್ವಾಧಿಕಾರಿ ಆದನು. ತಿರಸ್ಕಲ್ಪಟ್ಟಂಥ ದಾವೀದನು ಇಸ್ರಾಯೇಲರಿಗೆ ಏನಾದನು? ಅರಸನಾದನು. ಲೇಯಳು ಕುಟುಂಬದಲ್ಲಿ ಗಂಡನಿಗೆ ಅಲಕ್ಷ್ಯವಾದಂಥ ಈ ಸ್ತ್ರೀ ನಾವು ನೋಡ್ತಿದ್ದೇವೆ. ಆಕೆ ಯೂದ ಗೋತ್ರಕ್ಕೆ ಆಕೆ ಏನದಂದರೆ ಎರಡು ಬಹು ಪ್ರಾಮುಖ್ಯವಾದಂಥ ಸಂತಾನಕ್ಕೆ ಆಕೆ ಕಾರಣವಾದಳು. ಮೊದಲನೇದಾಗಿ ದಾವೀದನು ಅದೇ ಗೋತ್ರದಲ್ಲಿ ಜನಿಸಿ ಬಂದನು, ನಾವು ನೋಡ್ತಿದ್ದೇವೆ. ಎರಡನೇದಾಗಿ ಯೇಸು ಕ್ರಿಸ್ತನು ಕೂಡ ಈ ಯೂದ ಗೋತ್ರದಲ್ಲಿ ಜನಿಸಿ ಬಂದನೆಂಬುದಾಗಿ ದೇವರ ವಾಕ್ಯ ನೋಡ್ತೀವಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮಗಿರುವಂಥ ದುರಾವಸ್ಥೆ ಏನು ಗೊತ್ತಾ? ಇವತ್ತು ಅನೇಕ ಸ್ತ್ರೀಯರಿಗಿರುವಂಥ ಒಂದು ಪರಿಸ್ಥಿತಿ ಏನು ಗೊತ್ತಾ? ಇನ್ನೂ ಕೂಡ ಲೇಯಳಂಥ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ, ಲೇಯಳಂಥ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಇನ್ನೂ ಅನೇಕರ ಕುಟುಂಬದಲ್ಲಿ ಮನುಷ್ಯರ ಪ್ರೀತಿಗಾಗಿ ರಾತ್ರಿ ಹಗಲು ಒದ್ದಾಡ್ತಾ ಇದ್ದಾರೆ. ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ಯಾಕೆ ಆಶ್ರಯಗಳನ್ನ ಪಡೆದುಕೊಳ್ಳೋದಿಲ್ಲಪ್ಪ ಅಂತಂದರೆ, ಇವತ್ತು ಮನುಷ್ಯರ ಪ್ರೀತಿ, ಇವತ್ತು ಮನುಷ್ಯರು ನಮ್ಮನ್ನು ಪ್ರೀತಿ ಮಾಡಬೇಕು, ಮನುಷ್ಯರು ನಮ್ಮನ್ನು ಕೇರ್ ಮಾಡಬೇಕು, ಮನುಷ್ಯರು ನಮ್ಮನ್ನು ಪ್ರೀತಿ ಮಾಡಬೇಕು. ಮನುಷ್ಯರ ಪ್ರೀತಿ, ಮನುಷ್ಯರ ಪ್ರೀತಿ, ಮನುಷ್ಯರ ಪ್ರೀತಿಗಾಗಿ ರಾತ್ರಿ ಹಗಲು ಹಾಸಿಗೆ ಮೇಲಿದ್ದು ಸ್ತ್ರೀಯರು ಅನೇಕರು ಕಣ್ಣೀರು ಸುರಿಸ್ತಾರೆ. ಗಂಡ ಪ್ರೀತಿ ಮಾಡಿಲ್ಲ ಅಂದರೆ, ಗಂಡ ದೂರ ಆದನಂದ್ರೆ. ಇನ್ನೊಬ್ಬರ ಜೀವಿತ ನೋಡುವಾಗ, ಇನ್ನೊಬ್ಬರ ಬದುಕು ನೋಡುವಾಗ, ಇನ್ನೊಬ್ಬರ ಕುಟುಂಬ ನೋಡುವಾಗ, ಅವ್ರ ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಅವ್ರ ಸಂಸಾರ ಇದೆ, ಅವ್ರು ಚೆನ್ನಾಗಿದ್ದಾರೆ, ಆ ಹೆಂಡತಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಅನನ್ಯವಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಲೋಕದಲ್ಲಿ ಅನೇಕ ಸ್ತ್ರೀಯರು ನಾವು ನೋಡ್ತಿದ್ದೇವೆ, ಅನೇಕರ ಜೀವಿತ ನೋಡಿ, ಅನೇಕರ ಬದುಕು ನೋಡಿ ನಾವು ನೋಡ್ತಿದ್ದೇವೆ. ಇವತ್ತೆಷ್ಟು ಜನರು ತಮ್ಮ ಆತ್ಮೀಯ ಸಂತೋಷವನ್ನು ಕಳೆದುಕೊಂಡು ಜೀವಿಸ್ತಾ ಇಲ್ಲರಿ ವಿಶ್ವಾಸಿ ಮಕ್ಕಳು. ಮನುಷ್ಯರ ಪ್ರೀತಿಗಾಗಿ ಇವತ್ತೆಷ್ಟು ಜನ ಹಪಾಪಿಸ್ತಲ್ಲ ಹೇಳಿರಿ ನೀವು. ನಮಗಿರುವಂಥ ಒಂದು ದುರಾಸ್ತಿ ಏನಪ್ಪ ಅಂತಂದರೆ, ಲೇಯಳಂಥ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಅಂತೇಳಿ, ಲೇಯಳಂತೆ ಮನಸ್ಸನ್ನು ಮಾಡೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ನಮ್ಗೆ ಗೊತ್ತಿಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಯಾರ ಪಕ್ಷದಲ್ಲಿ ಇರ್ತಾನಪ್ಪ ಅಂತಂದರೆ, ಯಾರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರಲ್ರಿ ಅವ್ರ ಪಕ್ಷದಲ್ಲೇ ದೇವರು ಇರ್ತಾನಂತೇಳಿ. ಹಲ್ಲೆಲೂಯಾ. ದೇವರು ಯಾರಿಗಾಗಿ ಆಶ್ರಯಗಳನ್ನು ಸಿದ್ಧಪಡಿಸ್ತಾನಪ್ಪ ಅಂತಂದರೆ, ಯಾರು ತಿರಸ್ಕರಿಸಲ್ಪಟ್ಟವರಾಗಿದ್ದಾರೋ, ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೋ, ಯಾರು ಅಲಕ್ಷ್ಯಕ್ಕೆ ಒಳಗಾಗಿದ್ದಾರೋ ಅವರಿಗೋಸ್ಕರ ದೇವರು ಅತ್ಯಧಿಕವಾದಂಥ ಬಹುಮಾನವನ್ನು ಸಿದ್ಧಪಡಿಸಿಟ್ಟಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನನ್ನ ತಾಯಿ, ತಮ್ಮ, ತಂಗಿ, ಇವತ್ತು ನಿಮ್ಮ ಕುಟುಂಬದಲ್ಲಿ ನೀವು ಕೂಡ ಯಾವುದೋ ಒಂದು ಭಾಗದಲ್ಲಿ ಅಲಕ್ಷ್ಯಕ್ಕೊಳಗಾಗಿರ್ಬೋದು. ನೀವು ಇವತ್ತು ನಾನಾ ಥರವಂಥ ಬಾಧೆಗಳಲ್ಲಿ ನೀವು ಕೂಡ ಇರ್ಬೋದು. ನಿಮ್ಮ ಕುಟುಂಬದ ಸಮಸ್ಯೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರೋ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲೇನೋ, ನಿಮಗೂ ಕೂಡ ಈ ಬಾಧೆ ಇರ್ಬೋದು. ಲೇಳಿಗಿದ್ದಂಥ ಬಾಧೆ ನಿಮಗೂ ಇರ್ಬೋದು. ಲೇಳಿಗೇನು ಗಂಡನ ಪ್ರೀತಿ ಮಾಡ್ತಾ ಇಲ್ಲ ಅಂತಿತ್ತು, ನಿಮಗೆ ಅಫ್ಕೋರ್ಸ್ ನಿಮ್ಮ ಮಕ್ಕಳು ಪ್ರೀತಿ ಮಾಡ್ತಾ ಇಲ್ಲೇನೋ, ಅಥವಾ ನಿಮ್ಮ ಗಂಡ ಪ್ರೀತಿ ಮಾಡ್ತಾ ಇಲ್ಲೇನೋ, ಅಥವಾ ನಿಮ್ಮ ಸಹೋದರಿಯರು ಜೊತೆಗಿರುವಂಥ ಸಂಬಂಧಿಕರು ನಿಮ್ಗೆ ಪ್ರೀತಿ ಮಾಡ್ತಾ ಇಲ್ಲೇನೋ, ನಿಮ್ಮ ರಕ್ತ ಸಂಬಂಧಿಕರು ನಿಮ್ಗೆ ಪ್ರೀತಿ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಒಂದೊಂದು ಕೊರತೆಯಲ್ಲಿದ್ದೀವಿ. ನಾವು ಎಲ್ಲರೂ ಏನಿದ್ದೀವಿ ಅಂದರೆ ಒಂದೊಂದು ಕೊರತೆಯಲ್ಲಿದ್ದೀವಿ. ನಮ್ಗೆ ಇವ್ರ ಪ್ರೀತಿ ಮಾಡ್ತಿಲ್ಲ, ನಮ್ಗೆ ಅವ್ರ ಪ್ರೀತಿ ಮಾಡ್ತಿಲ್ಲ, ನಮ್ಗೆ ಅವ್ರ ಪ್ರೀತಿ ಸಿಗ್ತಾಯಿಲ್ಲ, ನಮ್ಗೆ ಇವ್ರ ಪ್ರೀತಿ ಸಿಗ್ತಾಯಿಲ್ಲ, ನಾವು ಅವ್ರ ಕಣ್ಣಾಗಿಲ್ಲ, ನಾವು ಇವ್ರ ಕಣ್ಣಾಗಿಲ್ಲ ಅಂತೇಳಿ ನಾವು ಅನೇಕ ಸಲ ಬಾಧೆ ಪಡ್ತಾ ಇರ್ತೀವಿ ಅಂತೇಳಿ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ದೃಷ್ಟಿಯೆಲ್ಲ ಯಾರ ಮೇಲೆ ಇರ್ತದ್ರಿ? ಯಾರ ಮೇಲೆ ಇರ್ತದ್ರಿ? ನಿರ್ಲಕ್ಷಿಸಲ್ಪಟ್ಟವ್ರ ಮೇಲೆ, ತಿರಸ್ಕರಿಸಲ್ಪಟ್ಟವ್ರ ಮೇಲೆ, ಅಲಕ್ಷ್ಯವಾದರ ಮೇಲೆ ದೇವರ ದೊಡ್ಡ ಪ್ರೀತಿ ಇರ್ತದೆ. ಒಂದು ವೇಳೆ ಪ್ರೀತಿಯ ತಮ್ಮ, ತಂಗಿ, ಸಹೋದರ, ಸಹೋದರಿ, ನಿನ್ನ ಜೀವಿತದಲ್ಲಿ ಕೂಡ ನೀನು ಕೂಡ ಇಂಥ ಬಾಧೆ ಒಂದು ವೇಳೆ ಅನುಭವಿಸ್ತಾ ಇರೋದಾದ್ರೆ, ಅಯ್ಯೋ ನನ್ನನ್ನು ಯಾರೂ ಪ್ರೀತಿ ಮಾಡ್ತಾ ಇಲ್ಲ, ನನ್ನನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ, ನಾನು ನಿಂದೆಗೆ ಒಳಗಾಗಿದ್ದೇನೆ, ಅಲಕ್ಷ್ಯಕ್ಕೊಳಗಾಗಿದ್ದೇನೆ, ತಿರಸ್ಕಾರಕ್ಕೊಳಗಾಗಿದ್ದೇನೆ ಎಂಬುದಾಗಿ ನೀನು ಕೂಡ ಬಾಧೆ ಪಡ್ತಾ ಇದ್ದಾದರೆ, ಈ ಸಂದೇಶ ನಿನಗೋಸ್ಕರವಾಗಿ, ಈ ಮಾತುಗಳು ನಿನಗೋಸ್ಕರವಾಗಿ, ಈ ಮಾತುಗಳಿಂದ ನನ್ನ ಜೀವಿತದಲ್ಲಿ ಬಲವಂತ ಅಂದ್ಕೊಂಡು ನೀನು ಲೇಯಳಂತೆ ಒಂದು ತೀರ್ಮಾನ ತೆಗೆದುಕೊಂಡು, ಲೇಯಳಂತೆ ಒಂದು ಸ್ಟೆಪ್ ತಗೊಂಡು, ಇನ್ನು ಮುಂದೆ ಈ ಲೋಕದಲ್ಲಿ ಯಾರನ್ನ ನನ್ನ ಗಂಡ ಪ್ರೀತಿ ಮಾಡೋದಿಲ್ಲ, ನಮ್ಮ ತಾಯಿ ತಂದೆಗಳನ್ನ ನನ್ನ ಪ್ರೀತಿ ಮಾಡೋದಿಲ್ಲ, ನನ್ನ ಯಜಮಾನ ನನ್ನನ್ನು ಪ್ರೀತಿ ಮಾಡೋದು, ನನ್ನ ಜೊತೆಗಿರುವಂಥ ಸಹೋದರ ಸಹೋದರಿಯರ ನನ್ನ ಪ್ರೀತಿ ಮಾಡೋದಿರಲಿ, ಯಾರ ಪ್ರೀತಿ ನನಗೆ ಸಿಗಲಾದೇ ಇರಲಿ, ನಾನು ಮಾತ್ರ ನನ್ನ ದೇವರ ಪ್ರೀತಿಯಲ್ಲಿ ನಾನು ಲೀನವಾಗಿರ್ತೀನಿ ಎಂಬುದಾಗಿ ತಿಳಿದುಕೊಂಡು ಒಂದು ವೇಳೆ ಆತ್ಮೀಯ ಜೀವಿತದಲ್ಲಿ ನಾವು ಮುಂದೆ ಹೋದೆವಪ್ಪ ಅಂತಂದರೆ, ಆಶೀರ್ವಾದ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ, ನಮ್ಮ ಬದುಕಿಗೆ, ನಮ್ಮ ಒಂದು ಸಂತತಿಗೆ ಶಾಶ್ವತವಾದಂಥ ಕಟ್ಟಿಟ್ಟ ಬುತ್ತಿ ಹಂಗಿರ್ತದೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿರೋದಾದರೆ
ನಿರ್ಲಕ್ಷಿಸಲ್ಪಟ್ಟಂತೆ ನಿಮಗೆ, ಅಲಕ್ಷ್ಯ ಮಾಡಲ್ಪಟ್ಟಂತೆ ನಿಮಗೆ ಮಾತುಗಳು ತಾಕಿರೋದಾದರೆ, ಎಸ್, ಇದು ನಿಜವಾದಂಥ ಮಾತು. ದೇವರು ನನಗೋಸ್ಕರವಾಗಿ ನನ್ನ ಆತ್ಮೀಯ ಮೇಲಿಗೆ ಕಳಿಸಿದಂತೆ ಈ ಮಾತುಗಳು, ನನ್ನ ಉನ್ನತಿಗಾಗಿ, ದೇವರು ನನ್ನ ಸಮಾಧಾನಕ್ಕಾಗಿ, ನನ್ನ ನಿರೀಕ್ಷೆ ಹುಟ್ಟೋದಕ್ಕಾಗಿ ದೇವರು ಕೊಟ್ಟಂಥ ಈ ಮಾತುಗಳು ನಿಜವಾಗಿ ದೇವರು ನನ್ನ ಜೊತೆ ಮಾತಾಡಿದ್ದೇನಪ್ಪ ಅಂತಂದರೆ, ಮೊಣಕಾಲೂರಿ, ಕಣ್ಣುಗಳನ್ನು ಮುಚ್ಚಿರಿ, ಒಂದು ಕ್ಷಮಾಪಣೆಯನ್ನು ಕೇಳ್ರಿ. ಓ ದೇವರೇ, ಒಂದು ಪ್ರಾರ್ಥನೆ ಮಾಡಿರಿ, ದೇವರೇ ನನ್ನನ್ನು ಕ್ಷಮಿಸು. ದೇವ, ಇಲ್ಲಿ ತನಕ ಮನುಷ್ಯರ ಪ್ರೀತಿಗಾಗಿ, ಮನುಷ್ಯರ ದೃಷ್ಟಿಗಾಗಿ ದೇವ ಈ ಲೋಕದಲ್ಲಿ ಸಮಾಧಾನವನ್ನು ಕೆಡಿಸ್ಕೊಂಡು, ನನ್ನ ಕುಟುಂಬದಲ್ಲಿ ನಾನು ಇಂಥವ್ರ ದೃಷ್ಟಿಯಲ್ಲಿ ಇರಬೇಕು, ಅಂಥವ್ರ ದೃಷ್ಟಿಯಲ್ಲಿ ಇರಬೇಕು, ನನಗೆ ಇವರಿಂದ ಪ್ರೀತಿ ಸಿಗಬೇಕು, ಅವರಿಂದ ಪ್ರೀತಿ ಸಿಗಬೇಕಂತೇಳಿ ದೇವ ನನ್ನ ಜೀವಿತದಲ್ಲಿರುವಂಥ ಅಲ್ಪ ಸ್ವಲ್ಪ ಸಮಾಧಾನವನ್ನು ಕಳೆದುಕೊಂಡು ದೇವ ಸಮಾಧಾನ ಇಲ್ಲದೆ ನಾನು ಜೀವಿಸ್ತಾ ಇದ್ದೇನೆ. ಆದರೆ ಇವತ್ತು ನಿನ್ನ ಮಂದಿರಕ್ಕೆ ಬಂದಿರುವಂಥ ನನಗೆ, ನಿನ್ನ ಸನ್ನಿಧಿಗೆ ಬಂದಿರುವಂಥ ನನಗೆ ನಿನ್ನ ಮಾತುಗಳಿಂದ ಬಲಪಡಿಸಿದ್ದೀರಿ ದೇವರೇ. ನಿನ್ನ ಮಾತುಗಳಿಂದ ನನಗೆ ಚೈತನ್ಯಗೊಳಿಸಿದ್ದೀರಪ್ಪ ಆದರೆ, ಅಯ್ಯ, ನಿನ್ನ ಮಾತುಗಳಿಂದ ನನಗೆ ಹೊಸ ನಿರೀಕ್ಷೆ ಕೊಟ್ಟಿದ್ದೀರಪ್ಪ ಆದರೆ, ಅಯ್ಯ, ಒಂದು ವೇಳೆ ಕರ್ತನೆ, ಹೌದು ಸ್ವಾಮಿ, ಈ ಲೋಕದಲ್ಲಿ ಎಲ್ಲರೂ ನನ್ನನ್ನು ತಿರಸ್ಕಾರ ಮಾಡ್ತಾ ಇರ್ಬೋದು. ಇವತ್ತು ಹೊಟ್ಟೆಯಲ್ಲಿ ಹುಟ್ಟಿದಂಥ ತಂದೆ ತಾಯಿಗಳೇ, ಹಡೆದಂಥ ತಂದೆ ತಾಯಿಗಳೇ, ಕಟ್ಟಿಕೊಂಡಂಥ ಗಂಡನೇ, ಇವತ್ತು ಮಕ್ಕಳೇ, ಇವತ್ತು ಲೋಕನೇ, ಸಂಬಂಧಿಕರೇ, ದೇವ ಯಾರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ತನಕ ನಾನು ಕೊರಗಿದ್ದೇನೆ, ಬಾಧೆ ಪಟ್ಟಿದ್ದೇನೆ. ಆದರೆ ದೇವರೇ, ಹೌದು ಸ್ವಾಮಿ, ನೀನು ನನ್ನನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರಾಗಿದ್ದೀಯ. ಅಯ್ಯ, ನಿನ್ನ ದೃಷ್ಟಿ ನನ್ನ ಮೇಲಿದೆ ಎಂಬುದಾಗಿ ಇವತ್ತು ನನ್ನ ಕಣ್ಣುಗಳನ್ನು ತೆರೆದಿದ್ದೀಯ ದೇವರೇ. ನಿನ್ನ ಇಡೀ ದೃಷ್ಟಿ ದೇವ, ಹೌದು ಸ್ವಾಮಿ, ಇವತ್ತು ನನ್ನ ಮೇಲೆ ಇಟ್ಟಿದ್ದೆ ಎಂಬುದಾಗಿ ದೇವರೇ ನಿನ್ನ ವಾಕ್ಯದಿಂದ ನನ್ನ ಜೊತೆ ಮಾತಾಡಿದ್ದಿ. 3 ಜನ ಭಕ್ತರ ಜೀವಿತವನ್ನು ಬಯಲುಪಡಿಸಿದ್ರಿ. ದಾವೀದನು ತನ್ನ ಕುಟುಂಬದಲ್ಲಿ ತಂದೆಯ ದೃಷ್ಟಿಯಲ್ಲಿರಲಿಲ್ಲ, ಯೋಸೇಫನು ತನ್ನ ಅಣ್ಣ ತಮ್ಮದರ ದೃಷ್ಟಿಯಲ್ಲಿರಲಿಲ್ಲ, ಲೇಯಳು ತನ್ನ ಗಂಡನ ದೃಷ್ಟಿಯಲ್ಲಿರಲಿಲ್ಲ. ಇವ್ರು ಯಾರು ಕೂಡ, ಹೌದು ಸ್ವಾಮಿ, ಮನುಷ್ಯರ ದೃಷ್ಟಿಯಲ್ಲಿ ಇರಲಿಲ್ಲಪ್ಪ ಆದರೆ ಇವರನ್ನೇ ನೀನು ಉನ್ನತವಾಗಿ ಹೆಚ್ಚಿಸಿದ್ದಿ, ಇವರನ್ನೇ ಆಶೀರ್ವಾದ ಮಾಡಿದ್ದಿ ದೇವ, ಚರಿತ್ರೆಯಲ್ಲಿ ಅವರನ್ನು ನಿಲ್ಲುವಂತೆ ಮಾಡಿದ್ದಿ. ಅಯ್ಯ, ಹೌದು ಸ್ವಾಮಿ, ನನ್ನನ್ನು ನಿನ್ನ ಮಾತುಗಳಿಂದ ಚೈತನ್ಯಗೊಳಿಸಿದಿ, ಬಲಗೊಳಿಸಿದಿ. ಈಗೋ ದೇವ, ಇವತ್ತಿನಿಂದ ದೇವ ಸ್ವಾಮಿ, ನಿನ್ನ ಪ್ರೀತಿಯಲ್ಲಿ ನಾನು ಲೀನನಾಗಿ ದೇವರೇ, ಹೌದು ಸ್ವಾಮಿ, ನಾನು ಜೀವಿಸಲು ಒಂದು ತೀರ್ಮಾನ ತೆಗೆದುಕೊಳ್ತೀನಿ ಎಂಬುದಾಗಿ ಕರ್ತನ ಮೇಜಿನಲ್ಲಿ ಇಂಥ ಪ್ರಾರ್ಥನೆ, ಇಂಥ ಒಡಂಬಡಿಕೆ ಮಾಡಿ ಕೈ ಹಾಕೋದಾದರೆ ಖಂಡಿತವಾಗಿ ದೇವರು ನಿನ್ನ ಜೀವಿತವನ್ನು, ನಿನ್ನ ಬದುಕನ್ನು ಆತನ ಅದ್ಭುತವಾಗಿ ಆಶ್ಚರ್ಯವಾಗಿ ನಿನ್ನನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದೇನೆ.